ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಈ ಎರಡು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಶಿವಕುಮಾರ್ ಅವರು ಈಗಾಗಲೇ ಕೆಲವರು ಅನರ್ಹ ಫಲಾನುಭವಿಗಳು ಇದರಲ್ಲಿ ಸೇರ್ಕೊಂಡಿದ್ದಾರೆ. ಮೃತಪಟ್ಟಂತವರ ಹೆಸರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಲೂ ಅವರ ಅಕೌಂಟ್ಗಳಿಗೆ ಹೋಗ್ತಾ ಇದೆ. ಅಥವಾ ಅವರ ಅಕೌಂಟ್ ಅನ್ನ ಏನು ಕ್ಲೋಸ್ ಮಾಡದೇನೆ ಅದೇ ಮನೆಯಿಂದ ಬೇರೆ ಫಲಾನುಭವಿಗಳು ಕೂಡ ಸೃಷ್ಟಿಯಾಗಿದ್ದಾರೆ. ಎರಡೆರಡು ಅಕೌಂಟ್ಗಳಲ್ಲಿ ದುಡ್ಡು ಹೋಗ್ತಾ ಇದೆ. ಈ ರೀತಿಯಾಗಿ ಸುಮಾರು 100 ಕೋಟಿ ರೂಪಾಯಿಯಷ್ಟು ಹಣ ಪೋಲ್ ಆಗ್ತಾ ಇದೆ ಅನ್ನೋದನ್ನ ಶಿವಕುಮಾರ್ ಅವರು, ಇನ್ಫ್ಯಾಕ್ಟ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಸರಿಯಾಗಿ ಒಂದು 3 ದಿವಸಕ್ಕೆ ಮುಂಚಿತವಾಗಿ, ಮುಖ್ಯಮಂತ್ರಿಯ ಬದಲಾವಣೆಯ ಚರ್ಚೆಗಿಂತ ಹಿಂದಿನ ದಿವಸ ಬೆಂಗಳೂರಿನಲ್ಲಿ ಒಂದು ರೆಸಾರ್ಟ್ ನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿದ್ರು. ಸುಮಾರು 100 ಕೋಟಿ ರೂಪಾಯಿಯಷ್ಟು ಪೋಲ್ ಆಗತ್ತೆ ಅಂತ ಹೇಳಿ. ಮುಖ್ಯಮಂತ್ರಿ ಆದ ನಂತರ ಇದ್ರ ಬಗ್ಗೆ ಪರಿಷ್ಕರಣೆಯ ವಿಚಾರಗಳು ಚರ್ಚೆ ನಡೀತಾ ಇದ್ದಾವೆ. ಹೊಸ ಪತ್ರದ ಬಗ್ಗೆ, ಅಂದ್ರೆ ಹೊಸದಾಗಿ ಅರ್ಜಿ ಹಾಕಬೇಕು ಅನ್ನೋದ್ರ ಬಗ್ಗೆ, KYC ಬಗ್ಗೆ, ಸೇವಾ ಸಿಂಧುವಿನಲ್ಲಿ ರೀವೆರಿಫಿಕೇಶನ್ ಬಗ್ಗೆ, ಹೀಗೆ ನಾನಾ ಚರ್ಚೆಗಳಾಗ್ತಾ ಇರುವಾಗ ಸಹಜವಾಗಿ ರಾಜ್ಯದ ಗೃಹಲಕ್ಷ್ಮಿಯರು ಅವರು ಏನಪ್ಪಾ ಇದು ಮುಖ್ಯಮಂತ್ರಿ ಬದಲಾವಣೆ ಜೊತೆಗೆ ಈ ಯೋಜನೆಗೆ ಏನಾದರೂ ತೊಂದರೆ ಆಗತ್ತಾ ಅನ್ನುವಂತ ಆತಂಕದಲ್ಲೂ ಕೂಡ ಇದ್ದಾರೆ. ಸಹಜವಾಗಿಯೇ ಪ್ರತಿಪಕ್ಷಕ್ಕೆ ಸಿಕ್ಕಿರುವ ಅವಕಾಶದಲ್ಲಿ ಪ್ರತಿಪಕ್ಷ ಇದನ್ನ ಟೀಕಿಸ್ತಾ ಇದೆ. ನಿಮಗೆ ದುಡ್ಡಿಲ್ಲದಿದ್ರೆ ಗ್ಯಾರಂಟಿ ಕೊಡಬೇಕಾಗಿಲ್ಲ ಅನ್ನುವ ಉಚಿತ ಸಲಹೆಯೊಂದು ಕೂಡ ರಾಜ್ಯ ಸರ್ಕಾರಕ್ಕೆ ಪ್ರತಿಪಕ್ಷದ ಕಡೆಯಿಂದ ಸಿಕ್ಕಿದೆ. ಈ ವಿಚಾರದ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ನಡೆಸೋಣ. ನನ್ನ ಜೊತೆಗೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ವೆಂಕಟೇಶ್ ದುಡ್ಡೇರಿ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವ ಅನಿಲ್ ಕುಮಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಅನಿಲ್ ಅವ್ರ ಜೊತೆಗೆ ಮಾತಾಡೋಕ್ಕಿಂತ ಮುಂಚಿತವಾಗಿ ವೆಂಕಟೇಶ್ ಅವರ ಮೂಲಕವಾಗಿಯೇ ಮಾತನ್ನ ಆರಂಭಿಸ್ತೀನಿ. ವೆಂಕಟೇಶ್ ಅವರ, ತಮ್ಮ ಪ್ರಕಾರ ಸರ್ಕಾರ ಕಾಲದಿಂದ ಕಾಲಕ್ಕೆ ತನ್ನ ಯೋಜನೆಯನ್ನ ಪರಿಶೀಲನೆ ಮಾಡುವ ಅಥವಾ ಆ ಯೋಜನೆಯಲ್ಲಿ ಯಾವುದು ಸರಿ ಯಾವುದು ತಪ್ಪಿದೆ ಅಥವಾ ತಪ್ಪುಗಳನ್ನ ಸರಿಪಡಿಸುವ ಅವಕಾಶ ರಾಜ್ಯ ಸರ್ಕಾರಕ್ಕೆ ಇದೆಯಾ ಇಲ್ವಾ? ನಿಮ್ಮ ಪ್ರಶ್ನೆಗೆ ನೇರವಾಗಿ ನಾನು ಉತ್ತರ ಕೊಡ್ಬೇಕು ಅಂತಂದ್ರೆ, ಸಾರ್ವಜನಿಕರಿಂದ ಪಟ್ಟಂತಹ ತೆರಿಗೆ ಹಣದ ಪ್ರತಿಯೊಂದು ಪೈಸೆಗೂ ಕೂಡ ಲೆಕ್ಕ ಆಗ್ಬೇಕು, ಯಾವುದು ಕೂಡ ತಪ್ಪಾಗ್ಬಾರ್ದು. ಆದರೆ ಕಾಕಾ ಪಾಟೀಲ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತ ಹೇಳಿ 3 ವರ್ಷಗಳ ಕಾಲ ತಾವು ಆಡಳಿತವನ್ನ ಮಾಡಿ 3 ವರ್ಷದಲ್ಲಿ ಹಣಕಾಸು ದಿವಾಳಿ ಎದ್ದಂತ ಸಂದರ್ಭದಲ್ಲಿ ನೀವು ಈಗ ಇದನ್ನ ಮಾಡ್ತೀವಿ ಅಂತ ಹೇಳಿ ಇಡೀ ರಾಜ್ಯದ ಮಹಿಳೆಯರಿಗೆ ಮೋಸ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಇದು ಸರಿಯೇ? ನಿಮ್ಮಲ್ಲಿ ಹಣಕಾಸು ಒತ್ತಡ ಇದೆ, ನಿಮಗೆ ಇದನ್ನ ಮಾಡ್ಲಿಕ್ಕೆ ಅರ್ಹತೆ ಇಲ್ಲ, ಹಾಗಾಗಿ ನೀವು ಈಗ ಬಂದಿದ್ದೀರಿ. ಈಗ ನೀವು ಹೊಸದಾಗಿ ಏನಾದ್ರು ಇದ್ರೆ, ಹೊಸ ಯಾರೋ ಚೀಫ್ ಮಿನಿಸ್ಟರ್ ಬಂದಿದ್ರೆ, ಹೌದಪ್ಪ ನಮ್ಗೆ ಗೊತ್ತಿರ್ಲಿಲ್ಲ, ನಾವು ಹೊಸ ಇದ್ರಲ್ಲಿ ಇರ್ತಾ ಇದ್ವಿ, ಹಳಬರು ಬಂದ್ರು ಹೊಸಬರು ಬಂದ್ವಿ. ನಮ್ಮ ಈಗಿನ ಪ್ರಸ್ತುತ ಇರತಕ್ಕಂತ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದಂತವ್ರು ಈ ಮಹಿಳಾ ಮತ್ತು ಕಲ್ಯಾಣ ಈ ಏನು ಯೋಜನೆಗಳಿಗೆ ರೂವಾರಿಯಾಗಿ ಈ ಎಲ್ಲಾ 5 ಗ್ಯಾರಂಟಿಗಳನ್ನ ನೋಡ್ಕೊಂಡಂತವ್ರು, ಇವರು ಸರ್ಕಾರದ ಭಾಗವೇ ಆಗಿದ್ರು. ಎಲ್ಲಾ ನಿರ್ಧಾರಗಳನ್ನು ತಗೊಳ್ಳಂತ ರೀತಿನಲ್ಲಿ ಅವರು ನಡ್ಕೊಳ್ತಾ ಇದ್ರು. ಅದರಿಂದಾಗಿ ಅವ್ರಿಗೆ ಸಂಪೂರ್ಣವಾದಂತ ಅರಿವಿತ್ತಿದ್ರ ಬಗ್ಗೆ ಗ್ಯಾರಂಟಿ ಪತ್ರಕ್ಕೆ ಸಹಿ ಹಾಕಿ ಮನೆಗೆ ಕೊಟ್ಟಂತವ್ರು. ಈಗ ನೋಡಿ, ಇವ್ರಿಗೆ ಏನಾಗಿದೆ, ಪ್ರತಿ ವರ್ಷ 55,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ಹೋಗ್ತಾ ಇದೆ. ಇದುವರೆಗೂ ಕೂಡ 1,03,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳು ಮಾಡಲಾಗಿದೆ. ಈಗ ರಾಜ್ಯ ಸರ್ಕಾರ 8 ಲಕ್ಷ ಲೋನ್ ಅನ್ನ ಈಗ ಮಾಡಿದೆ, ಸಾಲವನ್ನ ರಾಜ್ಯದ ಸರ್ಕಾರ ಮಾಡಿದೆ. ಸೊ ಹಾಗಾಗಿ ಅವ್ರು ಅತ್ಯಂತ ಒತ್ತಡದಲ್ಲಿದ್ದಾರೆ. ಇದು ಒಂದು ಕಡೆ. ಈಗ ಏನಾದ್ರೂ ಮಾಡಿ ಯಾವ್ದಾ ರೀತಿಯಲ್ಲಿ ಈ ಮಹಿಳೆಯರ ಸಂಖ್ಯೆಯನ್ನು ತಪ್ಪಿಸಿ ಕಡಿಮೆ ಮಾಡಿ ಈ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಕೊಳ್ಬೇಕು, ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹುನ್ನಾರದಿಂದ ಈ ಜನರನ್ನ ಹೆಚ್ಚೆಚ್ಚು ಈ ಒಂದು ಸೌಲಭ್ಯದಿಂದ ವಂಚಿತರನ್ನ ಮಾಡಿ ಈ ರಾಜ್ಯದ ಮಹಿಳೆಯರಿಗೆ ಅವಮಾನ ಮಾಡ್ಬೇಕು ಅಂತ. ಯಾಕಂದ್ರೆ ಇವರು ನಾವು ಚುನಾವಣಾ ಪೂರ್ವದಲ್ಲಿ ಒಂದು ಆಶ್ವಾಸನೆಗಳನ್ನ ಕೊಟ್ಟು ಬಹುತೇಕ ಮಹಿಳೆಯರು 136 ಸೀಟ್ಗಳನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನ ಆಶೀರ್ವಾದ ಮಾಡಿ ಬಿಜೆಪಿಯನ್ನ ವಿರೋಧ ಪಕ್ಷದಲ್ಲಿ ಕುಂಡಿಸಿದ್ರು. ಇವತ್ತು 3 ವರ್ಷಗಳಿಂದ ಇದು ಗೊತ್ತಾಗ್ಲಿಲ್ವೇ? ಇದು ಒಂದು ಒಂದು ಕ್ಲರ್ಕ್ಗೆ ಗೊತ್ತಾಗುವಂತ ವಿಷಯ ನಮಗೆ ಗೊತ್ತಿರ್ಲಿ. ಪ್ರತಿ ತಿಂಗಳು ಯಾರು ಸಾಯ್ತಾರ ಎಲ್ಲ ಅನ್ನೋದು ಈ ಅಂಗನವಾಡಿಗಳಿಂದ ಮತ್ತೆ ಈ ಆರೋಗ್ಯ ಕಾರ್ಯಕರ್ತರಿಂದ, ಆಶಾ ಕಾರ್ಯಕರ್ತರಿಗಿಂದ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಸಂಪರ್ಕ ನಿರಂತರವಾಗಿ ಹೋಗ್ತಾ ಇರ್ತದೆ ಹಣ. ಇದು ಈ ಹಣ ಹೋಗುವಂತದ್ದು ಅದು ಹಣ ಅಲ್ಲ, ಈ ಒಂದು ಇನ್ಫಾರ್ಮೇಶನ್ ಅಲ್ಲಿಗೆ ಹೋಗ್ತಾ ಇರ್ತದೆ. ಆ ಅಧಿಕಾರಿಗಳು ಆಯಾ ಸಂದರ್ಭದಲ್ಲಿ ಅದನ್ನ ಅಪ್ಡೇಟ್ ಮಾಡಿ ತಿಂಗಳಾಗ್ತದೆ. ಇದು ಒಂದೇ ಏನಿಲ್ಲ, ಬೇರೆ ಎಲ್ಲ ಸರ್ಕಾರಿ DBT ಆಗ್ತಕ್ಕಂಥ ಎಲ್ಲಾ ಸರ್ಕಾರಿಗಳಿದೆ. ಇವತ್ತು ಒಟ್ಟು 1,450 ಕೋಟಿ ರೂಪಾಯಿ ಇವತ್ತು ಇದರಲ್ಲಿ ಈ ಹಣದಲ್ಲಿ ಈ ರೀತಿ ಮಿಸ್ಯೂಸ್ ಆಗಿದೆ ಅಂತ ಹೇಳ್ತಾರೆ. ಇದುವರೆಗೂ ನಿಮ್ಗೆ ಗೊತ್ತಿರ್ಲಿ,
ಇದನ್ನ ನೋಡ್ಕೊಳ್ಳಿಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ನೋಡ್ಕೊಳ್ಳಿಕ್ಕೆ ರಾಜ್ಯ ಮಟ್ಟದಲ್ಲಿ ಇಬ್ಬರು ಸಂಪುಟ ದರ್ಜೆಯ ಸಚಿವರಿದ್ದಾರೆ, ಸಚಿವ ಸ್ಥಾನ ಹೊಂದಿರತಕ್ಕಂಥ ಸ್ಥಾನ ಹೊಂದಿರ್ತಾರೆ. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಕೂಡ ಇದ್ದಾರೆ. ಇವ್ರೆಲ್ಲರಿಗೂ ಆಗ್ತಕ್ಕಂಥ ಖರ್ಚು ಸುಮಾರು 7 ಕೋಟಿ ರೂಪಾಯಿ. ಇವ್ರಿಗೆ ಆಗ್ತಕ್ಕಂಥ ಖರ್ಚು 7 ಕೋಟಿ ರೂಪಾಯಿ. ಆರ್ಥಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಲಿಕ್ಕಾಗಿ ವೆಂಕಟೇಶ್ ಅವರೇ ಮಾತಾಡ್ತೀರಿ. ಅನಿಲ್, ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗದ ಕಡೆ ಹೋಗಿದೆ. ತನ್ನ ಸರ್ಕಾರ ಹಣವನ್ನ ಹೊಂದಿಸಿಕೊಳ್ಳೋದಕ್ಕೆ ಬೇಕಾಗಿ ಪರಿಷ್ಕರಣೆಯನ್ನ ಮಾಡ್ತಾ ಇದೆ. ಇದು ಪ್ರತಿಪಕ್ಷದವರು ತಾಳಿರುವಂತಹ ನಿಲುವು. ಆಡಳಿತ ಪಕ್ಷವಾಗಿ ಈ ಹಂತದಲ್ಲಿ ಈಗ ಒಂದು ವೆಂಕಟೇಶ್ ಅವರು ಹೇಳಿದ್ರು, ನಿಮ್ಗೆ ಮಾಹಿತಿ ಏನು, ಸತ್ತು ಹೋಗಿರುವವರ ಮಾಹಿತಿ, ಯಾರು ಮೃತಪಟ್ಟಿರ್ತಕ್ಕಂತಹ ಮನೆ ಯಜಮಾನಿಯರನ್ನ ಇದರಿಂದ ಹೊರಗಡೆ ತೆಗೆಯುತ್ತೆ, ಅದೇ ತಿಂಗಳಲ್ಲಿ ತೆಗೆಯೋದಕ್ಕೆ ಬೇಕಾಗಿರೋ ವ್ಯವಸ್ಥೆ ಸರ್ಕಾರದಲ್ಲಿ ಇಲ್ವಾ? ಅದನ್ನ ಯಾಕೆ ಬಳಕೆ ಮಾಡ್ಕೊಳ್ತಿಲ್ಲ? ಕೇವಲ ಅದೊಂದಕ್ಕೆ ಬೇಕಾಗಿ ಮತ್ತೆ ಈ ರಾಜ್ಯದ 1,30,00,000 ತಾಯಂದಿರು ಮತ್ತೊಮ್ಮೆ ಅರ್ಜಿಯನ್ನ ಹಾಕೊಂಡು ಕೂತ್ಕೊಳ್ಬೇಕಾ? ಇಷ್ಟು ದೊಡ್ಡ ಎಕ್ಸರ್ಸೈಸ್ ಮತ್ತೊಮ್ಮೆ ಮಾಡ್ಬೇಕಾ? ಅನಿಲ್ ಅವರೇ. ಹರಿಪ್ರಸಾದ್ ಅವರೇ, ಮೊದಲನೇದಾಗಿ ಧನ್ಯವಾದಗಳನ್ನ ತಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇಂತ ಒಂದು ಮಹತ್ವವಾದಂತ ವಿಚಾರವನ್ನ ತಾವು ತಗೊಂಡು ಅಖಾಡದ ಒಂದು ಸಬ್ಜೆಕ್ಟ್ ನಲ್ಲಿ ಇದನ್ನ ತಗೊಂಡು ಇದನ್ನ ಜನರ ಮುಂದೆ ಇಡ್ತಾ ಇದ್ದೀರಿ. ಮೊದಲನೇದಾಗಿ ತಮ್ಮ ಚಾನೆಲ್ಗೂ ಹಾಗೂ ತಮಗೂ ಸಹ ಧನ್ಯವಾದಗಳನ್ನ ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ಬಿಜೆಪಿ ಎಲ್ಲಾ ನಾಯಕರು ಎಲೆಕ್ಷನ್ಗಿಂತ ಮುಂಚೆ ನಾವ್ ಯಾವಾಗ ಇದನ್ನ ಮ್ಯಾನಿಫೆಸ್ಟೋಗಳಲ್ಲಿ ಹಾಕಿದಾಗ ಇದನ್ನ ಕೊಡಕ್ಕಾಗಲ್ಲ ಅಂತ ಹೇಳಿ ವಾದ ಮಾಡಿದ್ರು. ಜನರು ಅವ್ರಿಗೆ ಛೀಮಾರಿ ಹಾಕಿ ನಮ್ಮನ್ನ ಗೆಲ್ಸಿದ್ರು. ಕೊಟ್ಟಾದ್ಮೇಲೆ ಯಾವಾಗ ಗ್ಯಾರಂಟಿಗಳು ನಮ್ಮನ್ನ ಕೈಗಿಡದಿರೋಂತ ರೀತಿಯನ್ನ ನೋಡಿ ಕಂಪ್ಲೀಟ್ ಆಗಿ ಕಂಗಾಲಾದಂತ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ನಾಯಕರು ಇನ್ಕ್ಲೂಡಿಂಗ್ ವೆಂಕಟೇಶ್ ಅವರು ನಾವೇನ್ ಇದನ್ನ ಬೇಡ ಅಂತ ಹೇಳಿದ್ವಾ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಯಾಕಂದ್ರೆ ಇದನ್ನ ಸದನದಲ್ಲೂ ಸಹ ಎಷ್ಟೋ ಜನ ವಿರೋಧ ಪಕ್ಷದ ನಾಯಕರು ಸಹ ಹೇಳಿದ್ದಾರೆ, ನಾವೇನ್ ಬೇಡ ಅಂದಿಲ್ಲ ಸ್ವಾಮಿ, ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ಹೇಳಿ ನಾವೊಂದು ಅಡ್ವೈಸ್ ಮಾಡ್ತಾ ಇದೀವಿ. ಬಿಟ್ರೆ ನಮ್ಮ ಕ್ಷೇತ್ರದ ಫಲಾನುಭವಿಗಳಿಗೂ ಸಹ ಹೋಗ್ತಾ ಇದೆ. ಇದೇನು ತಪ್ಪಲ್ಲ, ಇದು ಒಂದ್ ರೀತಿ ಒಳ್ಳೇದೇ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇನ್ನೂ ಒಂದು ಮುಂದೆ ಹೋಗಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಸಹ ಬಹಳಷ್ಟು ಅನುದಾನ ಬರ್ತಾ ಇದೆ, DBT ಬರ್ತಾ ಇದೆ, ಅದೇ ತರ ಇದು ಒಂದು ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರು. ಅದಾಗಿದ ಮೇಲೆ ಈಗ ಹೊಸ ಚಾಪ್ಟರ್ ಬಂತು, ಎಕನಾಮಿಕ್ ಅಡ್ವೈಸರ್ಗಳಾಗ್ಬಿಟ್ರು. ಈಗ ವೆಂಕಟೇಶ್ ಅವರು ಹೇಳ್ತಿದ್ರು, ಒಂದು ಸಣ್ಣ ಕ್ಲರ್ಕಿಗೆ ಗೊತ್ತಾಗತ್ತೆ, ಎಕನಾಮಿಕ್ ಅಡ್ವೈಸರ್ಗಳಾಗಿ ಇಟ್ಕೊಂಡ್ರು, 7 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು, ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕಿಂಗ್ ಕೊಟ್ಬಿಟ್ಟು ಇಷ್ಟು ಜನರಿಗೆ ಸಾಕಿದ್ದಾರೆ. ಸರ್, ಎಲ್ಲಾ ಒಂದು DBT ಸ್ಕೀಮ್ಗಳು ಮಾಡಬೇಕಾದ್ರೆ ಸಾಧಕ ಬಾಧಕಗಳನ್ನ ನೋಡ್ಕೊಂಡೇ ಮಾಡಿರ್ತಾರೆ. ಒಂದು. ಎರಡನೇದು ಹೇಳ್ಬೇಕು ಅಂತಂದ್ರೆ, ಯುವರ್ ಅಡ್ವೈಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಗವರ್ನೆನ್ಸ್. ಅದ್ರಲ್ಲಿ 2 ಮಾತಿಲ್ಲ. ತಮ್ದು ಸಹ ಅಷ್ಟೇ ಸಲಹೆ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ 55,000 ಕೋಟಿ ಯಾವಾಗ ನಮ್ಮ ರಾಜ್ಯ ಸರ್ಕಾರ ಡೈರೆಕ್ಟ್ ಆಗಿ ಒಂದು DBT ಅನ್ನೋ ಒಂದು ಸ್ಕೀಮ್ ಅನ್ನ ಮಾಡಿ ಜನರಿಗೆ ತಲುಪುವಂತ ಕೆಲಸ ನಾವು ಮಾಡಿದ್ದೀವಿ. ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು ಅದಲ್ಲ. ಪ್ರಶ್ನೆ ಇರುವಂತದ್ದು ಕಾಲಕ್ರಮೇಣಕ್ಕೆ ಯಾವ್ಯಾವ ರೀತಿ ಒಂದು ಕೈಗೊಳ್ಳಬೇಕು ಸರ್ಕಾರ, ಆ ತರದೊಂದು ಕಾಲ್ಗಟ್ಟಕ್ಕೆ ಆ ತರದೊಂದು ಕ್ರಮಗಳನ್ನ ಕೈಗೊಳ್ಳುತ್ತದೆ. ಪ್ರಶ್ನೆ ಇರುವಂತದ್ದು ಏನು ಅಂದ್ರೆ, ವೆಂಕಟೇಶ್ ಅವರೇ, ತಮಗೊಂದು ನೇರ ಸವಾಲು. 55,000 ಕೋಟಿ ಕೊಟ್ಟು ಸಹ ಈ ರಾಜ್ಯವನ್ನ ಒಂದು ಏನಂತೀರಿ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗಿ ಮಾಡ್ತಾ ಇದೀವಿ. ಆಮೇಲೆ ಹೈಯೆಸ್ಟ್ ಎಕನಾಮಿಕ್ ಸುಧಾರಣೆಗಳನ್ನ ಮಾಡ್ತಾ ಇದೀವಿ, ಹೈಯೆಸ್ಟ್ ಉದ್ಯೋಗಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, IT ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ತಗೊಂಡ್ಬರ್ತಾ ಇದೀವಿ ಈ ರಾಜ್ಯಕ್ಕೆ. ಅಟ್ ದ ಸೇಮ್ ಟೈಮ್ ತಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಈ ಸರಿ ನಮ್ಮ ಮಕ್ಕಳು ಪರ್ಫಾರ್ಮ್ ಮಾಡಿರುವಂತ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಡೀ ಭಾರತಕ್ಕೆ ಕರ್ನಾಟಕ ಒಂಥರ ಮಾದರಿ ಆಗಿದೆ ಅನ್ನೋದು ತಪ್ಪಿಲ್ಲ. ಯಾಕಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಮುಂಬೈ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಎಲ್ಲಾ ನಮ್ಮ ರಾಜ್ಯದ ಮಕ್ಕಳು ಒಳ್ಳೆ ರೀತಿಯ ಎಜುಕೇಶನ್ ಸಹ ಈ ಸರ್ಕಾರದಲ್ಲಿ ಪಡೆಯೋದಕ್ಕೆ ಯಶಸ್ವಿಯಾಗಿದ್ದಾರೆ. ಬಂದಿರುವಂತ ಪ್ರಶ್ನೆ ಏನು ಅಂತಂದ್ರೆ, 55,000 ಕೋಟಿ ಜನರು ಡೈರೆಕ್ಟ್ ಆಗಿ ನಾವು ಕೊಟ್ಟು ಶಬಾಷ್ ಅನ್ಸ್ಕೊಂಡ್ರೆ, ನೀವು 55,000 ಕೋಟಿನ ಲೂಟಿ ಹೆಂಗ್ ಮಾಡಿದ್ರಿ ಅಂತ ಜನರ ಮುಂದೆ ಹೇಳಬೇಕು. ಯಾಕಂದ್ರೆ ತಾವೇನ್ ಯಾವ್ದು DBT ಕೊಟ್ಟಿರ್ಲಿಲ್ಲ, ತಾವ್ ಯಾವ ರೀತಿಯ ಒಂದು ಯೋಜನೆಗಳನ್ನ ಮಾಡಿರ್ಲಿಲ್ಲ, ತಾವ್ ಯಾವ್ದೇ ರೀತಿಯ ಒಂದು ಡೈರೆಕ್ಟ್ DBT ಸ್ಕೀಮ್ಗಳನ್ನ ಮಾಡಿರ್ಲಿಲ್ಲ. ಆಮೇಲೆ ಕೋವಿಡ್ ಅಲ್ಲಿ ಸಾಲು ಹಗರಣಗಳನ್ನ ಮಾಡಿದ್ರಿ. ಆಮೇಲೆ ಈ ರಾಜ್ಯದ ಕಂಪ್ಲೀಟ್ ಲೂಟಿ ಹೊಡೆದು ಜೈಲಿಗೆ ಹೋಗಿ ಚೆಕ್ನಲ್ಲಿ ದುಡ್ಡು ತಗೊಂಡು ಈ ಪರಿಸ್ಥಿತಿಗೆ ತಾವು ಬಂದಾಗ ಈ 55,000 ಕೋಟಿಗೆ ಅಡ್ವೈಸ್ ಕೊಡಕ್ ಬರ್ತಾ ಇದ್ದೀರಲ್ಲ. ಅನಿಲ್, ಈಗ ನಿಮ್ಮನ್ನ ನೀವು ಸಮರ್ಥಿಸ್ಕೊಳಕ್ಕೆ ನಿಮ್ಗೂ ಗ್ಯಾರಂಟಿ ವಿಚಾರಕ್ಕೆ ಬಹಳಷ್ಟು ವಿಚಾರಗಳಿದ್ದಾವೆ. ಅವ್ರದನ್ನ ನಿಮ್ಮ ಹತ್ರ ಪ್ರಶ್ನಿಸಕ್ಕಿದೆ. ಇಲ್ಲಿ ನಾವು ಬೇರೆ ಸಬ್ಜೆಕ್ಟ್ ಗಳನ್ನ ಮತ್ತೆ ಮಾತಾಡೋಣ. ಯಾವ್ದು ಕೋವಿಡ್ ಇದಕ್ಕೆ ಒಂದು ಆನ್ಸರ್ ಮಾಡ್ಬಿಟ್ಟು ನಾನು ಇದಕ್ಕೊಂದು ಆನ್ಸರ್ ಮಾಡ್ಬಿಡ್ತೀನಿ.
ಈಗ ಇಲ್ಲ 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 ಒಂದ್ ನಿಮಿಷ ಬಂದೆ ಇಲ್ಲ ಅದಕ್ಕೆ ಬಂದೆ. ಆ, ಈಗ ನೀವು ಇವಾಗ ಈ ಸರ್ಕಾರ ಇದನ್ನ ಕೊಡಬೇಕು, ಇದನ್ನ ಕೊಡ್ಲೇಬೇಕು ಅನ್ನುವಂತ ಸಲಹೆಗಳನ್ನ ಕೊಡ್ತಿದ್ರಿ. ಎಲೆಕ್ಷನ್ ಕ್ಯಾಂಪೇನ್ ಟೈಮ್ ಅಲ್ಲಿ ಬಹುಶಃ ಕರ್ನಾಟಕದ ಜನ ಮರೆತಿರ್ಲಿಕ್ಕಿಲ್ಲ, ನೀವು ಇದನ್ನ ಬಿಟ್ಟಿ ಭಾಗ್ಯಗಳು ಅಂತೇಳಿ ಕರೆದಿರೋದು ಇತಿಹಾಸದ ಭಾಗ. ಬಿಟ್ಟಿ ಭಾಗ್ಯಗಳು ಅಂತ ಕರೆದಿರೋದು ಇತಿಹಾಸದ ಭಾಗ. ಒಂದು ಉಚಿತ ಸಲಹೆಯೂ ಕೂಡ ನಿನ್ನೆಷ್ಟೇ ಸಿಕ್ಕಿದೆ, ನಿಮ್ಗೆ ಹಣ ಕೊಡಕ್ಕಾಗಿಲ್ಲ ಅಂದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡಿ ಅಂತ ಹೇಳಿ ಬೇರೆ ಉಚಿತ ಸಲಹೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ರಿ. ಮತ್ತೊಂದು ಕಡೆ ಹೇಳ್ತಿದ್ರಿ ಕಂಡೀಷನ್ ಹೇಗೆ ಬಂತು, ಇಲ್ಲಿಂದ ಬಂತು, ಇವೆಲ್ಲವೂ ಕೂಡ ಚರ್ಚೆಗಳಿದಾವೆ. ಯಾವ್ಯಾವ ರಾಜ್ಯಗಳಲ್ಲಿ ಪ್ರೀ ಪೋಲ್ ಅಲ್ಲಿ ಹೆಂಗಿತ್ತು ಈ ಒಂದು ಗ್ಯಾರಂಟಿಗಳ ಘೋಷಣೆ, ಎಲೆಕ್ಷನ್ ರಿಸಲ್ಟ್ ನಂತರ ಹೇಗೆ ಅದರಲ್ಲಿ ಮಾರ್ಪಾಡುಗಳಾಗಿದ್ದಾವೆ ಅನ್ನೋದಕ್ಕೆ ಈ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ಗಳಲ್ಲಿ ನಮಗೆ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಆ ವಿವರಗಳಿಗೆ ನಾನು ಬರದೇ ಇದ್ರು ಕೂಡ ಈಗ ಸರ್ಕಾರ ಪರಿಷ್ಕರಣೆ ಮಾಡ್ತಾ ಇರೋದ್ರಿಂದಾಗಿ ಅರ್ಹ ಫಲಾನುಭವಿಗಳು ಹೇಗೆ ಇದು ತೊಂದರೆ ಅನುಭವಿಸ್ತಾರೆ ಅನ್ನೋದ್ರ ನೀವು ಹೇಳ್ತಿದ್ರಿ. ಅರ್ಹ ಫಲಾನುಭವಿಗಳ ವಿಚಾರದಲ್ಲಿ ತಮ್ಮ ಕಾಳಜಿ ಏನು, ಅವ್ರಿಗೆ ಹೇಗೆ ಸರ್ಕಾರ ಈ ವಿಚಾರದಲ್ಲಿ ಸರಿಯಾಗಿ ಈ ಯೋಜನೆಯನ್ನು ಕೊಡಿಸ್ಬೇಕು? ಈಗ ಅನಿಲ್ ಅವರು ಒಂದು ಬಹಳ ಪ್ರಶ್ನೆ ಎತ್ತಿದ್ರು. ನಮ್ಮ ರಾಜ್ಯದಲ್ಲಿ ಬಹಳ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಸಂತೋಷ. ಅನಿಲ್ ಅವ್ರಿಗೆ ಒಂದು ನೆನಪಿಸ್ಲಿಕ್ಕೆ ಬಯಸ್ತೇನೆ, ಈ ಸಾರಿ 10,000 ಸರ್ಕಾರಿ ಶಾಲೆಗಳು ಮುಚ್ಚಿದೆ. ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಶಾಲಾ ಕೊಠಡಿಗಳ ಚಾವಣಿ ಬಿದ್ದು ಅಪಘಾತ ಆಗಿದೆ. ಬ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಬ್ಯಾಡ್ ಬೆಂಗಳೂರು ಆಗಿ ನಿನ್ನೆ ಒಂದು ಕಾಲೇಜಿಗೆ ಕರ್ಕೊಂಡು ಹೋಗ್ತಿದ್ದ ತಾಯಿ ಮಗು ಕಾಲೇಜಿಗೆ ಹೋಗ್ತಿರ್ತದೆ, ತಾಯಿ ಮ್ಯಾನ್ಯೂಲ್ ಬಿದ್ದು ಮಗು ಸತ್ತೋಗಿದೆ. ಇದು ಬ್ರಾಡ್ ಬೆಂಗಳೂರು ಮಾಡಕ್ ಹೋಗಿದ್ದಾರೆ. 39,000 ಕೋಟಿ ರೂಪಾಯಿ ಕೊಟ್ಟು ಈ ಬೆಂಗಳೂರಲ್ಲಿ ಕಸ ಎತ್ತಕ್ ಹೋಗಿರೋ ಕೇಸ್ನಲ್ಲಿ 10,000 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಬಂದಿದೆ. ಮತ್ತೆ ಇವ್ರು ಬೆಂಗಳೂರು ಬ್ಯಾಂಡ್ ಏನ್ ಮಾಡಿದ್ದಾರೆ ಅದನ್ನ ಹೇಳ್ಬೇಕು. ಅಷ್ಟೇ ಅಲ್ಲ, ಇವ್ರ ಹತ್ರ ದುಡ್ಡು ಇಲ್ದಿರೋದಕ್ಕೆ 55,000 ಕೋಟಿ ರೂಪಾಯಿ SCP TSP ದಲಿತರ ಹಣವನ್ನ ಇಲ್ಲಿ ತಗೊಂಡು ಇವರು ಈ ಒಂದು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ಅನಿಲ್ ಅವ್ರಿಗೆ ಇದೆಲ್ಲ ನೆನಪಿರ್ಲಿ. ಇದ್ರ ಜೊತೆಗೆ ಮತ್ತೊಂದು ಹೇಳ್ಬೇಕಂತ ಇದ್ದೀನಿ, 2024-25ರಲ್ಲಿ ಕೇವಲ 12 ತಿಂಗಳು ಕೊಡ್ಬೇಕಾಗಿದ್ದಂತ ಗೃಹಲಕ್ಷ್ಮಿ ಹಣವನ್ನ ಕೇವಲ 10 ತಿಂಗಳು ಕೊಟ್ಟಿದ್ದಾರೆ. ಉಳಿದಿದ್ದಂತ 5,000 ಕೋಟಿ ರೂಪಾಯಿಗಳನ್ನ ಕೊಟ್ಟಿಲ್ಲ ಅಂತ ಹೇಳಿ ಅಂದಿನ ಮಹಿಳಾ ಮತ್ತು ಮಕ್ಕಳ ಸಚಿವರೇ ಒಪ್ಪಿಕೊಂಡಿದ್ದಾರೆ. ತಾಂತ್ರಿಕ ಕಾರಣಗಳು ಕೊಟ್ಟಿಲ್ಲ ಅಂತ. ಆ 5,000 ಕೋಟಿ ರೂಪಾಯಿ ಇವತ್ತು ಇವ್ರು ಲೆಕ್ಕ ಸಿಕ್ಕಿಲ್ಲ. ಒಬ್ಬ ಸಾರ್ವಜನಿಕರೊಬ್ಬರು ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ, ಸರ್ಕಾರಕ್ಕೆ ನೋಟಿಸ್ ಆಗಿದೆ. ಇದು 5,000 ಕೋಟಿ ಮತ್ತೆ 1,450 ಕೋಟಿ ಯಾರು ಸತ್ತಿದ್ದಾರೆ, ಯಾರು ಸತ್ತಿಲ್ಲ, ಯಾರ ಅಕೌಂಟ್ಗೆ ಹೋಗಿದೆ ಅನ್ನೋದನ್ನ ಸೇರಿ ಒಟ್ಟು 6,450 ಕೋಟಿ ರೂಪಾಯಿ ಹಗರಣ ಆಗಿದೆ ಈ ರಾಜ್ಯದಲ್ಲಿ. ಆ ಹಗರಣವನ್ನ ಇವರು CBI ಕೊಡಬೇಕು, ಅಥವಾ ಇವರೇ ಖುದ್ದಾಗಿ ತಾವು ತಪ್ಪು ಮಾಡಿಲ್ಲ ಅಂದ್ರೆ ನೇರವಾಗಿ ಜನಗಳಿಗೆ ಹೇಳ್ಬೇಕು. ಇದನ್ನ ನಾನು ಅವ್ರಿಗೆ ಒತ್ತಾಯ ಮಾಡ್ತೇನೆ, ಇದೊಂದು CBIಗೆ ರೆಫರ್ ಮಾಡ್ಬೇಕು. ಇದು ದೊಡ್ಡ ಮೂಢ ಮತ್ತೆ ಏನು ವಾಲ್ಮೀಕಿ ಹಗರಣಕ್ಕಿಂತ ದೊಡ್ಡದಾದಂತ ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಒಂದು ದೊಡ್ಡ ಹಗರಣ ಇದಾಗಿದೆ. ಇದರಲ್ಲಿ ಎಲ್ಲ ರಾಜಕೀಯ ನಮ್ಮ ಏನು ಇವತ್ತು ಆಡಳಿತ ಮಾಡತಕ್ಕಂತ ಯಾರಿದ್ದಾರೆ ಅವರೆಲ್ಲರೂ ಶಾಮೀಲಾಗಿದ್ದಾರೆ. ಈ ರೀತಿಯಾಗಿ ಈ ರಾಜ್ಯದ ಮಹಿಳೆಯರಿಗೆ, ಈ ಮಹಿಳೆಯರು 1,65,1,65,00,000 ಜನ ಏನ್ ಈ ಸೌಲಭ್ಯವನ್ನು ಪಡೆದುಕೊಳ್ತಾರೆ ಮಹಿಳೆಯರು, ಆ ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಇಷ್ಟೇ ಅಲ್ಲ, ಇವ್ರು ಇಷ್ಟೇ ಮಾಡ್ಲಿಲ್ಲ, ಒಂದು ಕಡೆಯಿಂದ ಆಹಾರ ಮತ್ತು ಸರಬರಾಜು ಇಲಾಖೆಯಿಂದ ಸುಮಾರು ಲಕ್ಷಾಂತರ ಇದು ಆಧಾರ್ ಕಾರ್ಡ್ ನ ಇವರು BPL ಕಾರ್ಡ್ APL ಕಾರ್ಡ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಇವರ ಉದ್ದೇಶ ಏನು? ಇವರು 3 ವರ್ಷದಿಂದ ಒಂದೇ ಒಂದು BPL ಕಾರ್ಡ್ ಕೊಡ್ಲಿಲ್ಲ. ಕಾರಣ ಏನು? ಇವರು ಕಾರ್ಡ್ ಕೊಟ್ಟು ಕೂಡಲೇ 2,000 ಕೊಡ್ಬೇಕಾಗ್ತದೆ, ದಯವಿಟ್ಟು ಇದನ್ನ ನಿಲ್ಲಿಸಿ ಅಂತ ಹೇಳಿ ಮಹಿಳಾ ಮತ್ತು ಆಹಾರ ಸಚಿವರ ಇದಕ್ಕೆ ಹೋಗಿ ಅದನ್ನ ಕಾರ್ಡೇ ಕೊಡ್ಲಿಲ್ಲ. ಇವ್ರು ಏನ್ ಮಾಡ್ತಿದ್ದಾರೆ? ಈ ರಾಜ್ಯದ ಮಹಿಳೆಯರಿಂದ ಮೋಸದಿಂದ ಓಟನ್ನ ಪಡ್ಕೊಂಡು ಯಾವ್ದಾದ್ರು ಒಂದು ರೀತಿಯಲ್ಲಿ ಕಡಿಮೆ ಮಾಡ್ಬೇಕು ಅಂತಿದ್ರೆ, ನಾವು ನೋಡಿ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷವಾಗಿ ಅವ್ರಿಗೆ ಎಲ್ಲಾ ಮಹಿಳೆಯರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಅದನ್ನು ಕೊಡ್ಬೇಕು, ನಾವ್ ಹೇಳಲ್ಲ. ಆದ್ರೆ ಇವ್ರು ಕೊಡೋದು ಯಾವಾಗ? ಯಾವ್ದಾದ್ರು ಒಂದು ಮಿಡ್ ಟರ್ಮ್ ಎಲೆಕ್ಷನ್ ಇದ್ದಾಗ, ಯಾವ್ದಾದ್ರು ಒಂದು ಇರೋ ಸಂದರ್ಭದಲ್ಲಿ 3 ತಿಂಗಳು 6 ತಿಂಗಳು 2 ದಿವಸ 3 ದಿವಸ ಎಲೆಕ್ಷನ್ ಅಲ್ಲಿ ಹಾಕ್ತಾರೆ. ಅನಿಲ್ ಅವ್ರಿಗೆ ಅದು ಗೊತ್ತಿದೆ. ಅವ್ರ ನಸುನಗೇನೆ ಇದಕ್ಕೆ 100 ಅರ್ಥ ಹೇಳುತ್ತೆ. ಅನಿಲ್ ಅವ್ರು ಹೇಳ್ತಾರೆ ನನಗ್ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಹೌದು, ನಾನೊಬ್ಬ ಗೊತ್ತಿಲ್ಲದೆ ಇರ್ಬೋದು, ಅನಿಲ್ ಅವರಷ್ಟು ಬುದ್ಧಿವಂತ ಇದ್ದೇ ಇರ್ಬೋದು. ಆದ್ರೆ ನಾನು ಭಾರತೀಯ ಜನತಾ ಪಕ್ಷದ ವಕ್ತಾರನಾಗಿ ಹೇಳ್ತೇನೆ, ಅವ್ರು ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ಲಿ. ಬ್ಯಾಡ್ ಬೆಂಗಳೂರು ಮಾಡಿದ್ ಯಾರು? ಸ್ಕ್ವೇರ್ ಫೀಟ್ ಮಂತ್ರಿ ಯಾರು? ಇವತ್ತು ಯಾವ್ದಾದ್ರು ಲಂಚ 60%, 90% ಲಂಚದ ಹೋಗ್ತದೆ ಅಂತ ಹೇಳಿದ್ರೆ ಅನಿಲ್ ಅವ್ರು ಹೇಳಿ ನನಗೆ. ಇದು ನಮ್ಮ ಒತ್ತಾಯ ಇದೆ ಅನಿಲ್ ಅವರೇ, ವಕ್ತಾರರಾಗಿ ಹೇಳಿ. ಒಂದು ಅಂಶವನ್ನ ನಾನು ಬಿಜೆಪಿಯ ವಕ್ತಾರರು ಹೇಳಿರುವಂತಹ ವಿಚಾರವನ್ನು ತೆಗೆದುಕೊಳ್ತೇನೆ. 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು, ಈ 2 ತಿಂಗಳು, ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಮುಗಿದ ಮೇಲೆ ಏಪ್ರಿಲ್ ಬರುತ್ತೆ. ಅದೇನು ಸಡನ್ ಆಗಿ ಬರೋದಿಲ್ಲ. ಯಾವುದೇ ವರ್ಷವೂ ಕೂಡ ಅದು ಸಡನ್ ಆಗಿ ಏಪ್ರಿಲ್ ನಿಂದ ವರ್ಷ ಶುರು ಆಗೋದಿಲ್ಲ. ಫೆಬ್ರವರಿ ಮಾರ್ಚ್ ಮುಗಿದ ಮೇಲೆ ಬರುತ್ತೆ. ಒಬ್ರು ಮಂತ್ರಿಯವರಿಗೆ ಅವರ ಇಲಾಖೆಯಲ್ಲಿ ಜನವರಿ ತನಕದ ಕ್ಲಿಯರ್ ಆಗಿದೆ, ಫೆಬ್ರವರಿ ಕ್ಲಿಯರ್ ಆಗಿದೆ, ಮಾರ್ಚ್ ಕ್ಲಿಯರ್ ಆಗಿದೆ, ಏಪ್ರಿಲ್ ಕ್ಲಿಯರ್ ಆಗಿದೆ, ಗೊತ್ತಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಅವ್ರಿಗೆ ಸಡನ್ ಆಗಿ ಮುಖ್ಯಮಂತ್ರಿಗಳವರು ಇದು ಆರ್ಥಿಕ ಇಲಾಖೆಯಿಂದ ಹಣ ರಿಲೀಸ್ ಆಗುತ್ತೆ, ಏಪ್ರಿಲ್ ತಿಂಗಳಿಂದ ಹಣ ಕೊಡ್ತಾ ಬಂದಿದ್ದಾರೆ.
ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಕಳೆದು ಹೋಗಿದೆ. 2025 ಇದು ಕತೆ ಇರುವಂತದ್ದು. 5,000 ಕೋಟಿ, 5,000 ಕೋಟಿ. 2 ತಿಂಗಳದ್ದು ಅಂತ ನಾನು ಹೇಳ್ತಿರೋದು. ಟೋಟಲ್ ಅಮೌಂಟ್ ಎಷ್ಟು ಅನ್ನೋದ್ರ ಬಗ್ಗೆ ಒಂದ್ ಸೆಕೆಂಡ್, ಅದು ಅಪ್ ಟು ಕ್ಲಾರಿಫೈ ಆಗಿದೆ 5,000 ಕೋಟಿ, 5,000 ಕೋಟಿ. ಅದು ಆನ್ ರೆಕಾರ್ಡ್. ಅಂದಾಜು 5,000 ಕೋಟಿ. ಅದು ಎಕ್ಸಾಕ್ಟ್ ಎಷ್ಟು ನಂಬರ್ ಅನ್ನೋದು ಅವ್ರು ಹೇಳ್ಕೊಳ್ಬೇಕು. ಒಂದ್ ತಿಂಗಳಿಗೆ ಎಷ್ಟಿದೆ, ಆ ತಿಂಗಳಲ್ಲಿ ಎಷ್ಟಿದೆ ಅಂತ ಹೇಳಿ. ಆದ್ರೆ ಇರೋದು 2 ತಿಂಗಳನ್ನ ಹೀಗೆ ಸಡನ್ ಆಗಿ ಎಗರಿಸ್ಬಿಟ್ರೆ, ಯಾಕೆ ಇದನ್ನ ಎಗರಿಸೋದು ಅಂತ ಹೇಳಿದ್ರೆ, ಎಲ್ಲಿ ತನಕ ಅದನ್ನ ಒಬ್ರು ಶಾಸಕರು ಹೇಳ್ತಾರೋ ಎಗರಿಸೋದೇ ಕಾಂಗ್ರೆಸ್ನವರು, ಅಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲೆಲ್ಲ ಆಗಸ್ಟ್ ತನಕ, ಇಲ್ಲೆಲ್ಲ ಸೆಪ್ಟೆಂಬರ್ ತನಕ ಅಂತ ಹೇಳ್ತಾ ಕೂತ್ಕೊಂಡಿದ್ದು ನಾವು ನೋಡಿದ್ವಿ. ಇದಕ್ಕೆ ಡೌಟ್ ಇರೋದು ಇವಾಗ ಸರ್ಕಾರ ಎಲ್ಲೋ ಒಂದು ಕಡೆ ಈ ಪರಿಷ್ಕರಣೆ ಹೆಸರಿನಲ್ಲಿ ಮತ್ತೆ ಇನ್ನೊಂದು ತಿಂಗಳದ್ದೇನಾದ್ರೂ ಕೊಡದೆ ಕೂತ್ಕೊಳ್ಳುತ್ತಾ? ಆ ಹಳೆ ಬಾಕಿಯನ್ನು ಯಾವಾಗ ಕೊಡುತ್ತೆ? ಏನಾಯ್ತು ಅದಕ್ಕೆ ಹೇಳಿ ನೀವು. ಫರ್ಗೆಟ್ ಅಬೌಟ್ ಯಾವಾಗ ಕೊಡುತ್ತೆ ಪ್ರಶ್ನೆ ಬೇಡ, ದಯವಿಟ್ಟು ಕ್ಷಮಿಸಿ ಅನಿಲ್ ಅವರೇ. ಆ 5,000 ಕೋಟಿ ರೂಪಾಯಿ ಏನಾಯ್ತು? ಯಾರಿಗೆ ಹೋಗಿದೆ? ಯಾರು ರೆಸ್ಪಾನ್ಸಿಬಲ್? ಅಕೌಂಟ್ ಹೋಗಕ್ಕೆ ಅವಕಾಶಗಳಿಲ್ಲ, ಅಕೌಂಟ್ಗೆ ಹೋಗುವ ಅವಕಾಶ ಇಲ್ಲ. ಹರಿಪ್ರಸಾದ್ ಸಾರಿ ಹರಿಪ್ರಸಾದ್ ಸಾರಿ 180 ವಾಲ್ಮೀಕಿ ಹಗರಣದಲ್ಲಿ 185 ಕೋಟಿ ರೂಪಾಯಿ ಸರ್ಕಾರಿ ಹಣವನ್ನ ನೇರವಾಗಿ 18 ಬ್ಯಾಂಕ್ಗಳಲ್ಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಹಾಕಿ ಅಲ್ಲಿಂದ ನೇರವಾಗಿ ಬಂದಿದ್ದಂತ ಕೀರ್ತಿ ಕಾಂಗ್ ಇದೆ. ಅವ್ರೇನೋ ಮಾತಾಡ್ತಾರೆ, ಇಲ್ಲ ಆಗ್ತಾರೆ, ದೇ ಆರ್ ಕೇಪಬಲ್. ನೀವು ಎತ್ತಬಹುದು. ಆದ್ರೆ ನಾನು ಒಬ್ಬ ಸಾಮಾನ್ಯ ಪತ್ರಕರ್ತನಾಗಿ ಅಲ್ಲ, ನೀವು ಹೋಗಲ್ಲ ಅಂತ ಹೇಳ್ಬೇಡಿ, ಪರ್ಸನಲ್ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಿ ಅವ್ರು ಮಾಡಿ ತೋರಿಸಿದ್ದಾರೆ. ಮತ್ತೆ ನೀವು ಈ ರೀತಿಯಾಗಿ ಕೊಡದೆ ಕೂತ್ಕೊಂಡ್ರೆ ಏನ್ ಕತೆ ಅಂದ್ರೆ ನಮ್ಮ ಗೃಹಲಕ್ಷ್ಮಿ ಅವರು ಕೇಳ್ತಾ ಇರೋದು. ಹರಿಪ್ರಸಾದ್, ನಾನು ಮಾತಾಡ್ತೀನಿ. ಈಗ ತಾವು ಹೇಳಿರುವಂತ ಪ್ರಶ್ನೆ ತಾವು ಕೇಳಿದಿರಿ, ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಸೆಂಬ್ಲಿಯಲ್ಲಿ ಸಹ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು. ಎರಡನೇದು ಹೇಳ್ಬೇಕು ಅಂತಂದ್ರೆ, ನನ್ನ ಸ್ನೇಹಿತರು ಆಗ್ಲೇ ಅನಿಲ್ ಅವರೇ ದಯವಿಟ್ಟು ಹೇಳಿ, ಏನ್ ಉತ್ತರ ಕೊಟ್ಟಿದ್ದಾರೆ ಹೇಳಿ. 5,000 ಕೋಟಿ ಏನಾಯ್ತು ಅಂತ ವೆಂಕಟೇಶ್ ಅವರೇ ಒಂದ್ ನಿಮಿಷ, ಯಾಕಂದ್ರೆ ಇದು ಆನ್ಲೈನ್ ಅಲ್ಲಿ ಇರೋದ್ರಿಂದ ಒಂದ್ ನಿಮಿಷ, ಆನ್ಲೈನ್ ಅಲ್ಲಿ ಇರೋದ್ರಿಂದ ಹೇಳಿ. 7 ಕೋಟಿ ಜನಸಂಖ್ಯೆ ಗೊತ್ತಾಗ್ಲಿದ್ದು. ವೆಂಕಟೇಶ್ ಅವರೇ ಒಂದ್ ನಿಮಿಷ, ನಾವು ಇದು ಆನ್ಲೈನ್ ಅಲ್ಲಿ ಚರ್ಚೆ ಮಾಡ್ತಿರೋದ್ರಿಂದ ನೋಡೋರು ಸ್ಕಿಪ್ ಮಾಡಬಾರ್ದು ಅನ್ನೋದು ಒಂದು ಉದ್ದೇಶ ನಂದು. ನಿಮ್ಮ ಪ್ರಶ್ನೆಯನ್ನ ಒಂದ್ ನಿಮಿಷ ವೆಂಕಟೇಶ್ ಅವರೇ, ನೀವು ಕೋರ್ಟ್ ಅಲ್ಲಿ ಇಲ್ಲ, ನೀವು ಜಡ್ಜ್ ಮುಂದೆ ಕುತ್ಕೊಂಡಿಲ್ಲ, ಆಂಕರ್ ಜೊತೆಗೆ ಟಿವಿ ಡಿಸ್ಕಷನ್ ಅಲ್ಲಿ ಕುತ್ಕೊಂಡಿದ್ದೀರಿ. ತಾಳ್ಮೆ ಇರ್ಲಿ, ನೀವು ಕೇಳಿರುವಂತ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಒಂದ್ ನಿಮಿಷ ತಾಳ್ಮೆ ಇರ್ಲಿ, ಯಾಕಂದ್ರೆ ಇದು ಆನ್ಲೈನ್ ಇರೋದ್ರಿಂದ ಬಹಳಷ್ಟು ಜನ ಸ್ಕಿಪ್ ಮಾಡ್ಬಿಡ್ತಾರೆ. ನಾನ್ ಕೇಳಿರುವಂತ ಪ್ರಶ್ನೆಗೆ ನೀವು ಯಾವ ಮಟ್ಟಿಗೆ ಉತ್ತರ ಕೊಟ್ಟಿದ್ದೀರೋ ಒಬ್ಬ ಮೇಧಾವಿ ಲಾಯರ್ ಆಗಿ ಅನ್ನೋದು ನನ್ಗೆ ಗೊತ್ತಿದೆ. ನಿಮಗೆ ನಾನು ಅದನ್ನೇ ಕೇಳಿದೆ, 55,000 ಕೋಟಿ ಲೂಟಿ ಮಾಡಿರುವಂತ ಬಿಜೆಪಿ ಸರ್ಕಾರ, ನಾವು 55,000 ಕೋಟಿ ಡಿಬಿಟಿ ಮಾಡಿ 5,000 ಕೋಟಿ ಲೆಕ್ಕ ಕೇಳ್ತಾ ಇದ್ದೀರಿ. ನೀವು 55,000 ಕೋಟಿ ಏನ್ ಮಾಡಿದಿರಿ ಅಂತ ನೀವು ನೇರವಾಗಿ ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ನಿಮ್ಮ ಹತ್ರ ಇಲ್ಲ. ಒಂದ್ ನಿಮಿಷ ತಾಳ್ಮೆ ಇಟ್ಕೊಳ್ಳಿ, ಒಂದ್ ನಿಮಿಷ ವೆಂಕಟೇಶ್ ಅವರೇ ತಾಳ್ಮೆ ಇಟ್ಕೊಳ್ಳಿ. ವೆಂಕಟೇಶ್ ಅವರೇ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ನೀವು 55,000 ಕೋಟಿದು ಫಸ್ಟ್ ಲೆಕ್ಕ ಕೊಡಿ. ನೀವು 55,000 ಕೋಟಿನ ಯಾವ ರೀತಿ ಜನರ ಮುಂದೆ ಖರ್ಚು ಮಾಡಿದಿರಿ ಅಂತ ಕ್ಲೀನ್ ಆಗಿ ಒಂದು ಬಜೆಟ್ ವೆಂಕಟೇಶ್ ಅವರೇ ಟೈಪ್ ಮಾಡಿ ನಾನು ಕೊಡ್ಲಿ. ಆಮೇಲೆ ನಾನು 5,000 ಕೋಟಿಗೆ ನಾನು ಲೆಕ್ಕ ಕೊಡ್ತೀನಿ. ಎರಡನೇದು ತಾವ್ ಹೇಳ್ತಾ ಇದ್ರಲ್ಲ, SCP TSP ಹಣವನ್ನ ತಗೊಂಡೋಗಿ ನಮ್ಮ ದಲಿತರ ಹಣವನ್ನ ತಗೊಂಡೋಗಿ ಕೊಟ್ಟಿದ್ದಾರೆ ಅಂತ. ಅದೇ ದಲಿತರ ಹಣವನ್ನ ತಗೊಂಡೋಗಿ ಕೊಟ್ಟಿದ್ದೀರಿ ಅಂತ ತಾವೇನ್ ಹೇಳ್ತಾ ಇದ್ರಿ. ಈ SCP TSP ಅನ್ನ ಸ್ಟಾರ್ಟ್ ಮಾಡಿದ್ದೆ ಇದೇ ಸಿದ್ದರಾಮಯ್ಯನವರು. ತಮಗ್ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ, ನೀವು ದಲಿತರ ಹಣ ಲೂಟಿ ಮಾಡಿರೋದು ಗೊತ್ತಿದೆ ನಿಮ್ಗೆ. ಆಮೇಲೆ ತಾವ್ ಹೇಳ್ತಾ ಇದ್ರಿ ಏನೋ ಕಾಂಗ್ರೆಸ್ ಅವರಿಗೆ ಬೇರೆ ಸರ್ಕಾರಗಳ ಬೇರೆ ರಾಜ್ಯಗಳಲ್ಲಿ ಅಕೌಂಟ್ ಅಲ್ಲಿ ದುಡ್ಡು ಹಾಕಿ ವಾಪಸ್ ತಗೊಳ್ಳೋ. ಶ್ರೀರಾಮ್ಲು ಅವ್ರು ಕೇಳಿ ಯಾವ ರೀತಿ ಮಾಡಿದ್ರು ಅಂತ ಹೇಳಿ, ಶ್ರೀರಾಮ್ಲು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ ವೆಂಕಟೇಶ್ ಅವರೇ, ಒಂದ್ ನಿಮಿಷ ಕೇಳಿ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀರಾಮ್ಲು ಅವರು PhD ಮಾಡಿದಾರೆ ಅದ್ರೊಳಗೆ. ಶ್ರೀರಾಮ್ಲು ಅವ್ರಿಗೆ ಗೊತ್ತಿರೋಷ್ಟು ಮೋಸ್ಟ್ಲಿ ಕಾಂಗ್ರೆಸ್ ಗೊತ್ತಿರ್ಲಿಕ್ಕಿಲ್ಲ. ಕೇಳಿ ಒಂದ್ ನಿಮಿಷ ಕೇಳಿ ವೆಂಕಟೇಶ್ ಅವರೇ. ಒಂದ್ ನಿಮಿಷ ಇಂಟರಪ್ಟ್ ಮಾಡೋದ್ ಬೇಡ. ನಿಮ್ ಸಮಯ ನಾನು ತಗೊಂಡಿಲ್ಲ, ದಯವಿಟ್ಟು ನನ್ನ ಸಮಯ ತಗೋಬೇಡಿ. ಆಮೇಲೆ ಈಗೇನು ಅಂತಂದ್ರೆ, ತಾವು ಒಬ್ಬ ದೊಡ್ಡ ಲಾಯರ್ ಆಗಿದ್ದೀರಿ, ತಾವು ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದೀರಿ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ, ಹರಿಪ್ರಸಾದ್ ಅವರು ಸರ್ಕಾರಿ ಶಾಲೆಗಳು ಓದಿದ್ದಾರೆ. ಸರಿಸುಮಾರು ಒಂದೊಂದು ಸರ್ಕಾರಿ ಶಾಲೆ 70 ವರ್ಷ 80 ವರ್ಷ 100 ವರ್ಷ ಆಗಿರುವಂತ ಇತಿಹಾಸ ಸಹ ಇದೆ ಈ ನಮ್ಮ ರಾಜ್ಯದಲ್ಲಿ. ಕೆಲವೊಂದು ಯಾವ್ದೋ ಸ್ಕೂಲ್ಗಳು ಬಿದ್ದಾಗ ತಪ್ಪುಗಳು ನಡೆದಿರ್ತದೆ, ಅದನ್ನ ತಾವು ಹೇಳಿದಿರಿ. 100% ಮುಖ್ಯಮಂತ್ರಿಗಳಾಗಿರಿ, ಈಗ ಮುಖ್ಯಮಂತ್ರಿಗಳಲ್ಲೇ ಈ ಒಂದು ಖಾತೆ ಇರೋದ್ರಿಂದ ಮುಖ್ಯಮಂತ್ರಿಗಳು ಅದನ್ನ ನೋಡ್ಕೊಳ್ತಾರೆ. ಒಂದು. ಎರಡನೇದು, ಇವತ್ತು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ ವೆಂಕಟೇಶ್ ಅವರೇ, ತಾವು ದಯವಿಟ್ಟು ಹೇಳಬೇಕು, ಗುಜರಾತ್ ಅಲ್ಲಿ ಎಷ್ಟು ಗವರ್ನಮೆಂಟ್
ಗವರ್ನಮೆಂಟ್ ಸ್ಕೂಲ್ಗಳಿದೆ ಅಂತ. ಸೋ ಕಾಲ್ಡ್ ದ ಡೆವಲಪ್ಡ್ ಸ್ಟೇಟ್ ಇನ್ ದ ಕಂಟ್ರಿ ಅಲ್ವಾ ಗುಜರಾತ್. ನೋಡಿ, ಸರ್ಕಾರಿ ಶಾಲೆಗಳು ಎಷ್ಟಿದೆ ಅಂತ ಒಂದು ಶಾಲೆ ಅನಿಲ್, ಬಿಟ್ಟೆ ಅನಿಲ್, ಪ್ರಶ್ನೆ don't ಮಾಡುವಂತ divert the issue. ಬಿಜೆಪಿ No, no, ನಾಯಕರು don't divert, ಅಲ್ಲಲ್ಲ don't ಡೈವರ್ಟ್ divert. ಮಾಡ್ತಾ ಇಲ್ಲ, No, no, don't ಅಲ್ಲ divert the issue. ಡೈವರ್ಟ್ ಮಾಡ್ತಾ ಇಲ್ಲ, ಗೃಹಲಕ್ಷ್ಮಿ ಬಗ್ಗೆ ಡೈವರ್ಟ್ ಮಾತಾಡಿ ಮಾಡ್ತಾ ನೀವು. ಇಲ್ಲ. ಐ ಆಮ್ ಆನ್ ದ ಗೃಹಲಕ್ಷ್ಮಿ ಬಗ್ಗೆ ಸಬ್ಜೆಕ್ಟ್. ಮಾತಾಡಿ. ಇನ್ನೊಂದ್ ದಿವಸ ಚರ್ಚೆ ಮಾಡೋಣ, ಇನ್ನೊಂದ್ ದಿವಸ ಅಲ್ಲಲ್ಲ, ಚರ್ಚೆ ಮಾಡೋಣ. ಅಲ್ಲಲ್ಲ, ಇವತ್ತು ನೀವು- ಗೃಹಲಕ್ಷ್ಮಿ ನೀವು- 5,000 ನೀವು- ಕೋಟಿ ಏನಾಯ್ತು ಅದ ಹೇಳಿ. 5,000 ಕೋಟಿ ವೆಂಕಟೇಶ್ ಅವರೇ, ಗೃಹಲಕ್ಷ್ಮಿ ಅಂತ ಅಷ್ಟೇ ಏನಾಯ್ತು? ಅಷ್ಟೇ ಯಾಕೆ ನರ್ವಸ್ ಆಗ್ಬಿಡ್ತೀರಿ? ಅಲ್ಲಲ್ಲ ಅಲ್ಲ, ನರ್ವಸ್ ಯಾಕೆ ಆಗ್ತಾ ಇದ್ರಿ ಮೋದಿ ಅವ್ರ ಬಗ್ಗೆ ಮಾತಾಡಿದ ತಕ್ಷಣ? ನರ್ವಸ್ ಅಲ್ಲ, ಅಲ್ಲಲ್ಲ, ನರ್ವಸ್ ಅಲ್ಲ, ಅಲ್ಲ ನರ್ವಸ್ ನೀವು ಯಾಕೆ? ದಾರಿ ಕಾಮಗಿರಿ, ತಪ್ಪಿಸೋ ಕೆಲಸ ಮಾಡ್ತಿದ್ದೀರಿ. ಇನ್ನೂ ಅರ್ಧ ಗಂಟೆ ಮಾತಾಡೋಣ. ನಿಮ್ ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ನನ್ನ ಎಲ್ಲಾ ಪ್ರಶ್ನೆಗೆ ಉತ್ತರ ಕೆಲಸ ಮಾಡಬೇಡಿ, ಡೈವರ್ಟ್ ಮಾಡಬೇಡಿ ಪ್ಲೀಸ್. ಡೋಂಟ್ ಡೈವರ್ಟ್. ಯು ಪ್ಲೀಸ್ ಟೆಲ್ ಅಸ್ 5,000 ಕೋಟಿ ಏನಾಯ್ತು, 1,450 ಕೋಟಿ ಏನಾಯ್ತು, 7,000 ಕೋಟಿ 7 ಕೋಟಿ ಕೊಟ್ಟಿರ್ತಕ್ಕಂಥ ನಿಮ್ಮ ಸಚಿವ ಸಂಪುಟದ ದರ್ಜೆಯ ರಾಜಕಾರಣಿಗಳು ಮತ್ತೆ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಈ ಲಕ್ಷ್ಮಿ ಮತ್ತು ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯರು ಕಾಂಗ್ರೆಸ್ ಏನ್ ಮಾಡ್ತಿದ್ದಾರೆ ಅದನ್ನ ಹೇಳಿ. ಗುಜರಾತ್ ಆಮೇಲೆ ಹೋಗೋಣ, ಗುಜರಾತ್ ಆಮೇಲೆ ಹೋಗೋಣ. ಅನಿಲ್ ಅವರ ಗಮನಕ್ಕಷ್ಟೇನೆ ನೀವು ಇದನ್ನ ನಿಮ್ಮ ಉತ್ತರವನ್ನ ಕೊಡುವಂತ ನಿಮ್ಮ ವಿಚಾರಗಳು, ಆದ್ರೆ ತಮ್ಮ ಗಮನಕ್ಕೆ ನಾನು ತರಿಸಿರೋದು ಈಗ ಹರಿಪ್ರಸಾದ್ ಅವರೇ ಒಂದೇ ನಿಮಿಷ. ಹರಿಪ್ರಸಾದ್ ಒಂದೇ ನಿಮಿಷ. ಶಾಲೆಗಳ ವಿಚಾರ ಪ್ರಸ್ತಾಪ ಆದ ಕಾರಣಕ್ಕಷ್ಟೇನೆ ಅನಿಲ್ ಅವರೇ ನನಗೆ ಹೇಳ್ತಿರೋದು. ನೀವು ಹೇಳಿದ್ರಿ ನಮ್ಮ ರಾಜ್ಯ, ಹೌದು ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದಂತವ್ರು. ನಮ್ಮ ಎಲ್ಲಾ ಶಾಲೆಗಳಿಗೂ ಕೂಡ 60-70 ವರ್ಷಗಳ ಇತಿಹಾಸ ಇದೆ. ಆದ್ರೆ ತಮಾಷೆ ಏನಂತ ಹೇಳಿದ್ರೆ, ಮೊನ್ನೆ ಆಗಿರುವಂತದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರುವ ಮೊನ್ನೆ ಫಸ್ಟ್ PU ವಾಣಿಜ್ಯ ವಿದ್ಯಾರ್ಥಿಗಳು ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾಗ ಮೇಲಿಂದ ದಪ್ಪಂದ ಬೀಳುತ್ತಲ್ಲ, ಚಾವಣಿ ಕುಸಿದು ಬೀಳುತ್ತಲ್ಲ, ಅದು ಎಷ್ಟು ವರ್ಷ ಗೊತ್ತಾ ಅನಿಲ್ ಅವರೇ? ಎಷ್ಟು ವರ್ಷ ಅಂತ ಐಡಿಯಾ ಇದೆಯಾ ನಿಮ್ಗೆ? ಎಷ್ಟು ವರ್ಷ ಆಗಿರ್ಬೋದು? ಇಲ್ಲ, ದಯವಿಟ್ಟು ಗೊತ್ತಿಲ್ಲ ಹೇಳಿ, ದಯವಿಟ್ಟು ಗೊತ್ತಿಲ್ಲ ಹೇಳಿ. ಕೇವಲ 8 ವರ್ಷಗಳ ಹಿಂದೆ 2018ರಲ್ಲಿ ಅದು ಆ ಶಾಲೆ, ಆ ಕಾಲೇಜಿನ ಹೊಸ ಬಿಲ್ಡಿಂಗ್ ಇನಾಗ್ರೇಷನ್. ಹಂಗಂದ್ರೆ ವೆಂಕಟೇಶ್ ಅವರೇ ಉತ್ತರ ಕೊಡ್ಬೇಕು ಅದಕ್ಕೆ. ಅವ್ರದೇ ಕಾಂಟ್ರಾಕ್ಟರ್ ಇರ್ತಾರೆ. ವೆಂಕಟೇಶ್ ಅವರೇ ಕಾಂಟ್ರಾಕ್ಟರ್. 2018 ಸರ್ಕಾರ ಇತ್ತು. ನೀವು ಅವ್ರ ಮೇಲೆ ಹೋಗ್ಬೇಡಿ, ನಿಮ್ಮ ಮೇಲೂ ಕೂಡ ನೋಡ್ಕೊಳ್ಳಿ. ನಿಮ್ ಸರ್ಕಾರ ಇತ್ತು. ಅಲ್ಲಲ್ಲ, ಸರ್ 1948ರಲ್ಲಿ ಕಟ್ಟಿರುವಂತ ಸರ್ 1948ರಲ್ಲಿ ಕಾಂಗ್ರೆಸ್ ಕಟ್ಟಿರುವಂತ ತುಂಗಭದ್ರಾ ಡ್ಯಾಮ್ ಇವತ್ತು ಗಟ್ಟಿಯಾಗಿದೆ. ಬಹಳ ಪರ್ಟಿಕ್ಯುಲರ್ ಆಗಿ ನ್ಯೂಸ್ 18 ಕಡೆಯಿಂದ ಪ್ರತಿ ಶಾಲೆಗಳ ವಿಚಾರಗಳಲ್ಲಿ ನಾವು ರಿಪೋರ್ಟ್ ಮಾಡ್ತಾ ಇದ್ವಿ. ಇದರ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವ್ರನ್ನೂ ಕೂಡ ನಾವು ಬೆನ್ನತ್ತಿದೀವಿ, ಬಿಡೋದಿಲ್ಲ. ಅದು ಬೇರೆ ಪ್ರಶ್ನೆ, ಅದು ಬೇರೆ ಸಬ್ಜೆಕ್ಟ್. ನಾನು ತಮ್ಮ ಗಮನಕ್ಕೆ ತಂದಿದ್ದಷ್ಟೇ. ಯಾಕಂದ್ರೆ 60-70 ವರ್ಷ ಹೋಗೋದು ಬೇಡ. ವೆರಿ ಮೋಸ್ಟ್ ರೀಸೆಂಟ್ ಆಗಿರುವಂತ ಬಿಲ್ಡಿಂಗ್. ನಮ್ಮಲ್ಲಿ ಎಷ್ಟು ಸೇತುವೆಗಳು ಉರುಳುತ್ತಾ ಇದಾವೆ, ಎಷ್ಟು ಶಾಲೆಗಳು ಉರುಳುತ್ತಾ ಇದಾವೆ, ಎಷ್ಟು ಕಟ್ಟಡಗಳು ಬಿರುಕು ಬೀಳ್ತಾ ಇದಾವೆ, ಇದನ್ನು ಬೇರೆ ಪಟ್ಟಿ ಮಾಡೋಣ. ಆದ್ರೆ ಈಗ ಗೃಹಲಕ್ಷ್ಮಿಯ ಜೊತೆ ಗೃಹ ಜ್ಯೋತಿಯ ವಿಚಾರಕ್ಕೂ ಬರೋಣ. ಗೃಹ ಜ್ಯೋತಿಯಲ್ಲಿ ಈಗ ಒಂದು ಮಾಡೋದಕ್ಕೆ ಹೊರಟಿರುವಂತದ್ದು, ಒಬ್ಬ ಕರ್ನಾಟಕದ ಪ್ರಜೆಯಾಗಿ ನನಗೆ ಈ ವಿಚಾರದಲ್ಲಿ ಇರುವಂತ ಒಂದು ಕ್ಲಾರಿಟಿಯನ್ನು ಕೂಡ ಕೇಳುತ್ತೆ. ಈ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಕರ್ನಾಟಕದವರಿಗೆ ಮಾತ್ರ ಸಿಗಬೇಕು, ಇಲ್ಲಿಯ ಜನರಿಗೆ ಮಾತ್ರ ಸಿಗಬೇಕು. ಬಹುಶಃ ಗೃಹ ಜ್ಯೋತಿಯಲ್ಲಿ ಹೊರ ರಾಜ್ಯದವರು ಕೂಡ ಬೆಂಗಳೂರಿನಂತಹ ನಗರದಲ್ಲಿ ಬಂದು ಗೃಹ ಜ್ಯೋತಿಯ ಫಲಾನುಭವಿಗಳು ಆಗಿದ್ದಾರೆ. ಅದು ಬಾಡಿಗೆ ಮನೆಗಳಲ್ಲಿ ಇರುವಂತವ್ರಿಗೂ ಕೂಡ ಸುಮಾರು 1,70,00,000 ಮನೆಗಳಿಗೆ ಇದುವರೆಗೆ ಈ ಒಂದು ಗೃಹ ಜ್ಯೋತಿಯ ಬೆನಿಫಿಟ್ ಸಿಗ್ತಾ ಇದೆ. ವೆಂಕಟೇಶ್ ತೋಡಿರ್ ಹೊರ ರಾಜ್ಯದವರನ್ನ ಇದರಿಂದ ತೆಗಿಬೇಕಾದಂತಹ ಪ್ರಯತ್ನ ನಡೆಸೋದು ಬೇಡವಾ? ಕರ್ನಾಟಕದಲ್ಲಿ ಬರುವ ಎಲ್ರಿಗೂ ಕೂಡ ಸಿಗ್ಲಿ ಅಂತ ಹೇಳ್ತೀರಾ? ಹೆಂಗೆ ನೀವು ಅಲ್ಲಿ ಹೇಳಿದ್ರಿ, ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ ಅಂತ. ಅದೇನೋ ಅವಾಗೇನೋ ಉತ್ಸಾಹದಲ್ಲಿ ಹೇಳಿದವರು ಕಾಕಾ ಪಾಟೀಲ್ ಮಾದೇವಪ್ಪ ಒಂದಿಷ್ಟು ಕಂಡೀಷನ್ಸ್ ಗಳಿದ್ವು, ಇರ್ಲಿ 200 ಯೂನಿಟ್ ಅನ್ನೋಂತ ಹೇಳಿದ್ರು. 200 ಯೂನಿಟ್ ಒಳಗಡೆ ಕೊಡ್ತಿದ್ದಾರೆ. ಆದ್ರೆ ವೆಂಕಟೇಶ್ ಅವರೇ, ಈಗ ಹೊರ ರಾಜ್ಯದವರಿಗೆ ಕೊಡುವ ವಿಚಾರಗಳಲ್ಲಿ ವೆಂಕಟೇಶ್ ಅವರ ಸಂಪರ್ಕ ಕಡಿತ ಆಗಿದೆ. ಜೊತೆಗೆ ಅವರ ಮತ್ತೆ ಸಂಪರ್ಕ ಅನಿಲ್ ಅವರೇ, ತಮ್ಮ ಪ್ರಕಾರ ಯಾವ ಕಾರಣಕ್ಕಾಗಿ ಈಗ ಇದು ಗೃಹ ಜ್ಯೋತಿಯಲ್ಲಿ ಪರಿಷ್ಕರಣೆ ಆಗ್ಬೇಕು? ಇದೇನಾಗಿದೆ ಅಂದ್ರೆ ಹರಿಪ್ರಸಾದ್, 3 years ಆಗಿದೆ ಸ್ಕೀಮ್ಗಳು ಬಂದ್ಬಿಟ್ಟು. ಬಹಳಷ್ಟು ಜನ ಅಡ್ರೆಸ್ಗಳು ಚೇಂಜ್ ಆಗಿದೆ. ಬಹಳಷ್ಟು ಜನ ಅವ್ರು ಆಗ್ಲೇ ಹೇಳ್ದಾಗೆ
BPL ಕಾರ್ಡ್ಗಳನ್ನ ಇಶ್ಯೂ ಮಾಡದಿರುವಂತ ಕೆಲವೊಂದು ಕಾರಣಗಳಿದೆ, ಕೆಲವೊಂದು ಲ್ಯಾಪ್ಸ್ ಆಫ್ ಇದಾಗಿದೆ, ಆಮೇಲೆ ಕೆಲವೊಬ್ರು ತೀರ್ಕೊಂಡಿದ್ದಾರೆ. ಆಮೇಲೆ ಇದು ಏನಂತಂದ್ರೆ ಎವ್ರಿ 3 months, ಎವ್ರಿ 2 months ಒಂದ್ಸರಿ ಈ ಒಂದು ಆಕ್ಟಿವಿಟಿ ನಡಿಬೇಕು. ಇದು ಸುಮಾರು ಈಗ 3 ವರ್ಷಗಳಾದ್ಮೇಲೂ ಸಹ ಇದು ಆಕ್ಟಿವಿಟಿ ಮಾಡಿಲ್ಲ ಅನ್ನೋದು ಒಂದು ಸಜೆಷನ್ ಅನ್ನ ಲಾಸ್ಟ್ ಟೈಮ್ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತ ಏನ್ ರಚನೆ ಮಾಡಿದೀವಿ, ಆಮೇಲೆ ಒಂದು ಗ್ಯಾರಂಟಿ ಸ್ಕೀಮ್ ಕಮಿಟಿ ಅಂತ ಏನ್ ರಚನೆ ಮಾಡಿದೆ ಸರ್ಕಾರ, ಟೈಮ್ಗೆ ಪ್ರತಿ ಸರಿನೂ ಅವರಿಂದ ಮಾಹಿತಿ ತಗೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಆಮೇಲೆ ಸರಿಯಾದಂತ, ಈಗ ತಾವು ಆಗ್ಲೇ ಹೇಳ್ತಾ ಇದ್ರಿ, ನಮ್ಮ ಗೃಹ ಜ್ಯೋತಿಗಳು ಎಲ್ಲರೂ, ಗೃಹ ಲಕ್ಷ್ಮಿಯರು ಎಲ್ಲರೂ ಹೋಗ್ಬಿಟ್ಟು ಮತ್ತೊಂದ್ಸರಿ ಎಕ್ಸಸೈಸ್ ಅವ್ರು ಹೋಗ್ಬೇಕಾ ಅಂತ ಹೇಳಿ, ಅವ್ರು ಹೋಗುವಂತದ್ದೇನು ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷನಾಗಿರ್ಬೋದು, ಇಲ್ಲ ಮೆಂಬರ್ ಆಗಿರ್ಬೋದು, ಒಂದು ತಾಲೂಕ್ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ಹಿಡಿದು ಗ್ರಾಮ ಮಟ್ಟದವರೆಗೂ ಸರ್ಕಾರದಿಂದ ಅವ್ರಿಗೆ ಸರ್ಕಾರದ ಸ್ಯಾಲ್ರಿ ಅಂತ ಹೋಗ್ತಾ ಇದೆ. ಅವ್ರು ಹೋಗಿ ಅವ್ರ ಮನೆ ಬಾಗ್ಲಿಗೆ ಹೋಗಿ ಆ ಕೆಲಸವನ್ನ ಮಾಡೋದಕ್ಕೆ ಆ ಒಂದು ಕಮಿಟಿಯ ಎಕ್ಸ್ಪರ್ಟ್ಸ್ ಜೊತೆಗೆ ಅವರು ಕಂಪ್ಲೀಟ್ ತಂಡ ರೆಡಿ ಆಗಿರೋದ್ರಿಂದ ಯಾವುದೇ ರೀತಿಯ ಆತಂಕ ಪಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂತ ಭಾವನೆ. ಎರಡನೇದು ಹೇಳ್ಬೇಕು ಅಂತಂದ್ರೆ, ಸರ್ಕಾರದಲ್ಲಿ ಈ ತರದೊಂದು ಹೇಳಿದ್ದಾರೆ ಅನಿಲ್ ಅವರೇ, ಸರ್ಕಾರ ಕೊಟ್ಟಿರುವಂತ ಏನಂದ್ರಿ, ಇನ್ನೊಮ್ಮೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನೊಮ್ಮೆ ಅಪ್ಲೈ ಮಾಡಬೇಕು, ನೀವು ಹೊಸದಾಗಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ದಾರೆ. ಸರ್ ಈಗ ಏನಂತಂದ್ರೆ, ಅಪ್ಲೈ ಅಂತಂದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಅ ವೆರಿ ಟಫ್ ಎಕ್ಸರ್ಸೈಸ್, ಇಟ್ ಇಸ್ ಗೋಯಿಂಗ್ ಟು ಬಿ ಸಿಂಪಲ್ ಎಕ್ಸರ್ಸೈಸ್. ಅಟ್ ದ ಸೇಮ್ ಟೈಮ್ ಕೆಲವೊಂದು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಅದನ್ನೇ ತಮಗೆ ನಾನು ಹೇಳ್ತಾ ಇದ್ದಿದ್ದು. ಅಂದ್ರೆ ಈಗ ಏನಾಗುತ್ತೆ, ಬಹಳಷ್ಟು ಜನ ಇವತ್ತು ಇಂಟರ್ನೆಟ್ ಅನ್ನ ಬಳಕೆ ಮಾಡುವಂತ ಪಾಪ್ಯುಲೇಷನ್ ಇದೆ. ಅದ್ರ ಜೊತೆಗೆ ಕೆಲವೊಂದು ಜನಕ್ಕೆ ಇದು ಗೊತ್ತೇ ಇಲ್ದಿರುವಂತ ಸಂದರ್ಭದಲ್ಲಿ, ಅಸ್ಯೂಮ್ ಲೈಕ್ 50% ಜನರಿಗೆ ಗೊತ್ತಿಲ್ಲ ಅಂದ್ರೂ ಸಹ, ಒಂದು ಎಕ್ಸ್ಪರ್ಟ್ ಕಮಿಟಿ, ಆಮೇಲೆ ಈ ಗ್ಯಾರಂಟಿ ಕಮಿಟಿ ಏನಿದೆ, ಈ ಗ್ಯಾರಂಟಿ ಕಮಿಟಿ ಬಹಳ ವಿಸ್ತಾರವಾಗಿರುವಂತದ್ದು. ಗ್ರಾಮ ಮಟ್ಟದ ಲೆವೆಲ್ಗೆ, ತಾಲೂಕ್ ಮಟ್ಟದ ಲೆವೆಲ್ಗೆ, ಜಿಲ್ಲೆ ಇರುವಂತದ್ದು, ರಾಜ್ಯ ಲೆವೆಲ್ಗೆ ಇರುವಂತದ್ದು. ಇದರಿಂದ ಏನೋ ಒಂದು ದೊಡ್ಡ ತೊಂದರೆ ಆಗೋದಿಲ್ಲ ಬಹಳ ಆದಷ್ಟು ಬೇಗ. ಯಾಕಂದ್ರೆ ಈ ಒಂದು ಸ್ಕೀಮ್ ಅನ್ನ ನಾವು ಯಾವಾಗ ಅನೌನ್ಸ್ ಮಾಡಿದ್ವಿ ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ, ಅವಾಗಿಂದ ನಮ್ ಜೊತೆಗೆ ಜನ ಇರೋದ್ರಿಂದ ಇದನ್ನ ನಾವು ಬಿಟ್ಟು ಯಾಕೆ ಈ ತರದೊಂದು ತಪ್ಪು ಮಾಡ್ತೀವಿ ಅಂತ ಹೇಳಿ ಸಾರ್ವಜನಿಕರು ಸಾಮಾನ್ಯವಾಗಿ ಯೋಚನೆ ಮಾಡುವಂತ ಸಂಗತಿ ಇದು. ಎರಡನೇದು ಹೇಳ್ಬೇಕು ಅಂತಂದ್ರೆ, ಒಂದು ಕಡೆಯಿಂದ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಒಂಥರ ಹೂ ಅಂದ್ರೂನು ಸಂಕಟ, ಹೂ ಅಂದ್ರೂನು ಸಂಕಟ. ಇದನ್ನ ಯಾವ ರೀತಿ ತಗೊಳ್ಬೇಕು ಅನ್ನೋದು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಇದು ಅಕಸ್ಮಾತ್ ಅರ್ಥ ಆದ್ರೂ ಸಹ ಅವ್ರು ಹೇಳಿದ ಅವರ ನಾಯಕರುಗಳಲ್ಲೇ ಭಿನ್ನಾಭಿಪ್ರಾಯಗಳಿದಾವೆ. ಯಾಕಂದ್ರೆ ಒಬ್ರು ಹೇಳ್ತಾರ್ರಿ ಸುಮ್ನೆ ಕೂತ್ಕೊಳ್ರಿ, ಸಪೋರ್ಟ್ ಮಾಡ್ರಿ ಅಂತ. ಬಟ್ ಯೋಜನೆ ಕೊಡೋರು ನೀವಲ್ವೇ? ಈಗ ಅವರ ಭಿನ್ನಾಭಿಪ್ರಾಯ ಯೋಜನೆ ಕೊಡೋರು ನಾವಾದ್ರೂ ಸಹ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ಹಿಂದೆ. ಇವಾಗ ನಮ್ಮ DK ಶಿವಕುಮಾರ್ ಸಾಹೇಬರು ಹೇಳ್ತಾ ಇದ್ದಾರೆ, ಕೆರೆಯ ನೀರನ್ನ ಕೆರೆಗೆ ಚೆಲ್ತಾ ಇದೀವಿ, ಜನರ ದುಡ್ಡನ್ನ ಜನರಿಗೆ ಕೊಡ್ತಾ ಇದೀವಿ, ಬಿಟ್ರೆ ನನ್ ಮನೆಯಿಂದನೋ ವೆಂಕಟೇಶ್ವರ ಮನೆಯಿಂದನೋ ತಗೊಂಡೋಗಿ ನಾವು ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಏನು ಅಂತಂದ್ರೆ, ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಇವಾಗ ಆಗದೆ ಇರುವಂತ ಏನು ಅಂತಂದ್ರೆ, ಒಂದು ಕೈಲಿ ಆಗ್ತಾ ಇಲ್ಲ ಅವ್ರಿಗೆ ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ನೆ ಒಂದು ಖ್ಯಾತಿ ನಾವು ತೆಗೆಯೋದು. ಅವ್ರು ಇವತ್ತು ಅಕಸ್ಮಾತ್ ಗ್ಯಾರಂಟಿ ವಿರೋಧಿಗಳೇ ಆಗಿದ್ರೆ ನಿಷ್ಪಷ್ಟವಾಗಿ ಹೇಳ್ಬಿಡ್ಲಿ, ನಾಳೆ ಬೆಳಗ್ಗೆ ಇದು ಬೇಡ ನನಗೆ, ಈ ಗ್ಯಾರಂಟಿಗಳಿಂದ ಈ ಸರ್ಕಾರ ದಿವಾಳಿ ಆಗ್ತಾ ಇದೆ, ನಮ್ಗಳಿಗೆ ದುಡ್ಡು ಸಿಗ್ತಾ ಇಲ್ಲ ಅಂತ. ನಾನು ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮೊನ್ನೆ ನಾನು ಇನ್ನೊಂದು ಖಾಸಗಿ ಚಾನಲ್ ಅಲ್ಲಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಹಿಂಗೆ ವಿಚಾರ ಬಂದಾಗ, ಇಲ್ಲ ಸ್ವಾಮಿ 55,000 ಕೋಟಿ ನೀವು ಕೊಟ್ಟು ದಿವಾಳಿ ಆಗೋಯ್ತು, ನಿಮ್ಮ ಶಾಸಕರು, ನಿನಗೆ ಎಷ್ಟೊಂದು ಜನ ಶಾಸಕರು ಪರಿಚಯ ಇದ್ದಾರೆ, ನೀವು ಅವ್ರನ್ನ ಕೇಳಿ ಅವರು ಖುಷಿಯಾಗಿದಾರ ಅನ್ನೋ ವಿಚಾರವನ್ನ ಒಬ್ರು ಆಂಕರ್, ತಮ್ಮ ತರದವ್ರೆ ಒಬ್ರು ಆಂಕರ್ ನನಗೆ ಕೇಳಿದ್ರು. ನಾನು ಅವಾಗ ಅಂಕೆ ಸಮೇತ ಅವ್ರಿಗೆ ಕೊಟ್ಟಿದ್ದೀನಿ. ಒಬ್ಬೊಬ್ಬ ಶಾಸಕನಿಗೆ 2,000 ಕೋಟಿ, 3,000 ಕೋಟಿ, 4,000 ಕೋಟಿ, 5,000 ಕೋಟಿ ಸಿಗ್ತಾ ಇತ್ತು. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೊಂದು ಚಿಕ್ಕ ಉದಾಹರಣೆ ಹೇಳ್ಬೇಕು ಅಂದ್ರೆ, SD ಕೋಟೆಗೆ ಆಲ್ಮೋಸ್ಟ್ 1900 ಕೋಟಿ ತಗೊಂಡೋಗಿದ್ದಾರೆ. ಗುಂಡ್ಲುಪೇಟೆಗೆ ಹತ್ರ ಒಂದು 1400 ಕೋಟಿ ತಗೊಂಡೋಗಿದ್ದಾರೆ. ಅಂದ್ರೆ ನಾನು ಶಾಸಕರದು ಅವರವರ ಕ್ಷೇತ್ರಕ್ಕೆ ಬೇರೆ ಬೇರೆ ಇದರಿಂದ ಡಿಪಾರ್ಟ್ಮೆಂಟ್ ಇಂದ ಹೋಗಿರುವಂತ ಮೊತ್ತಗಳನ್ನ ಹೇಳ್ತಾ ಇದ್ದೀನಿ. ಸ್ವಲ್ಪ ಕಮ್ಮಿ ಆಗಿದೆ. ಅಟ್ ದ ಸೇಮ್ ಟೈಮ್ ನಮ್ಮ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಈಗ ಹಾಲಿ ಮುಖ್ಯಮಂತ್ರಿಗಳಾಗಿರ್ಬೋದು, ಹೇಳ್ತಿರುವಂತದ್ದು ಇಷ್ಟೇ, ನೋಡಪ್ಪ ನಿಮ್ಮ ತಾಲೂಕುಗಳಲ್ಲಿ ಗ್ಯಾರಂಟಿ ಸ್ಕೀಮ್ ಬಿಟ್ಟು ನಿಮಗೆ ದುಡ್ಡು ಕೊಟ್ಟಿದೀವಿ, ಗ್ಯಾರಂಟಿ ಡೈರೆಕ್ಟ್ ಆಗಿ ಬೆನಿಫಿಟ್ ಸಿಗ್ತಿರೋದ್ರಿಂದ ಜನರಿಗೆ ಆ ವಿಚಾರವನ್ನ ಮನಮುಟ್ಟೋ ತರ ಮಾತಾಡುವಂತ ಕೆಲಸ ತಾವು ಮಾಡಿ ಜನರಿಗೆ ಇದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಸರ್ಕಾರದಿಂದ ಆಲ್ರೆಡಿ MLA ಸಹ ಹೋಗ್ತಾರೆ. ಅನಿಲ್ ಅವರೇ, ಬರ್ತೀನಿ. ವೆಂಕಟೇಶ್ವರೇ, ಹೌದಾ, ಈಗ ಈ ಗೃಹ ಜ್ಯೋತಿ ವಿಚಾರದಲ್ಲಿ ಇರ್ಬೋದು, ಪರಿಷ್ಕರಣೆ ವಿಚಾರ ಇರ್ಬೋದು, ಅಥವಾ ನಿಮ್ಗೆ ಆಲ್ರೆಡಿ ನಾವು ಗ್ಯಾರಂಟಿ ದುಡ್ಡು ಕೊಡ್ತಿದ್ದೀವಿ, ಹಂಗಾಗಿ ಸ್ವಲ್ಪ ಇದನ್ನೇ ಹೇಳ್ತಾ ಹೋಗಿ ನಿಮ್ಮ ಕ್ಷೇತ್ರದಲ್ಲಿ ಜನರಿಗೆ ಅಂತ. ಈಗ ಏನಾಗುತ್ತೆ, ಇವ್ರಿಗೆ ಈ ರಾಜ್ಯದ ಜನತೆಗೆ, ತೆರಿಗೆದಾರರಿಗೆ, ಈ ರಾಜ್ಯದ ಮಹಾಜನತೆಗೆ ಅವ್ರು ಹೇಳ್ಬೇಕಾಗಿರ್ತಕ್ಕಂಥದ್ದು, ತಾವು ಕೇಳಿದ ಪ್ರಶ್ನೆ ಪ್ರಕಾರ
ಈಗ 2 ತಿಂಗಳಾದಂತ 5,000 ಕೋಟಿ ಏನಾಯ್ತು? ಮತ್ತೆ ಇವರು ಎಲ್ಲ ರಾಜ್ಯ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಕೂಡ ಈ ಗ್ಯಾರಂಟಿ ಯೋಜನೆಯನ್ನ ಮಾಡ್ಲಿಕ್ಕೆ ನೇಮಿಸ್ಕೊಂಡಂತ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರು? 1,450 ಕೋಟಿ ಪೋಲಾಗೋವರೆಗೂ ಏನ್ ಮಾಡ್ತಾ ಇದ್ರು? ಇವರ ಒಟ್ಟಾರೆ ಸಂಬಳ ಮತ್ತೆ ಸಾರಿಗೆ ವೆಚ್ಚ ಸೇರಿದ್ರೆ ಪ್ರತಿ ವರ್ಷ 7 ಕೋಟಿಗಿಂತ ಜಾಸ್ತಿ ತೆರಿಗೆದಾರರ ಹಣವನ್ನ ಪಡ್ಕೊಂಡವರು ಯಾರ ಮನೇಲಿ ಯಾರು ಸತ್ತಿದ್ದಾರೆ, ಯಾರ್ ಮಾಡಿಲ್ಲ ಏನು ಅಂತ ಹೇಳೋದಕ್ಕೆ 3 ವರ್ಷದಿಂದ ಅವರಿಗೆ ಸಾಕಾಗಿಲ್ವಾ? ಇವರಲ್ಲಿ ಒಂದು ಸರ್ಕಾರಿ ವ್ಯವಸ್ಥೆ ಇಲ್ವಾ? ಇವರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಜನಗಳಿಲ್ವಾ? ಅಥವಾ ಸಮಾಜ ಕಲ್ಯಾಣ ಇಲಾಖೆಲಿಲ್ವಾ? ಇವ್ರು ಏನ್ ಮಾಡ್ತಾ ಇದ್ರು 3 ವರ್ಷ? ಈಗ ಆಲ್ ಆಫ್ ಸಡನ್ ಆಗಿ ಇವ್ರು ರಿವ್ಯೂ ಮಾಡ್ಬೇಕು ಅಂತ ಕನಸು ಬಿದ್ದಿದ್ದು ಹೇಗೆ? ಆಯ್ತಪ್ಪ, ಹೊಸ ಮುಖ್ಯಮಂತ್ರಿ ಬಂದಿದ್ರು ಅಂತ ಹೇಳ್ಬೋದಾಗಿತ್ತು. ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿದ್ರು, ಅವರೇ ಅದಕ್ಕೆ ಸಿಗ್ನೇಚರ್ ಮಾಡಿಕೊಟ್ಟಂತದ್ದು, ಅವರೇ ಒಂದು ಆಧಾರ ಸ್ತಂಭವಾಗಿದ್ದ ಗ್ಯಾರಂಟಿ ಯೋಜನೆಗಳ ಆಧಾರ ಸ್ತಂಭವಾಗಿದ್ದಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆಲ್ ಆಫ್ ಸಡನ್ ಬಂದಿದ್ದಾರೆ ಅಂದ್ರೆ ಅವ್ರು ಆರ್ಥಿಕವಾಗಿ ರಾಜ್ಯ ಒತ್ತಡದಲ್ಲಿದೆ. ನೋಡಿ, ನಾನು ಹೇಳ್ತೀನಿ ಕೇಳಿ. 2,000 ಕೋಟಿ ರೂಪಾಯಿ ರಾಜ್ಯದ ರೈತರ ಮೆಕ್ಕೆಜೋಳ ಮತ್ತೆ ರಾಗಿಗೆ ಹಣ ಕೊಡಕ್ಕಾಗಿಲ್ಲ ಇವ್ರ ಕೈಲಿ. 2,771 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವ್ರಿಗೇನು ಕೊಡಕ್ಕಾಗ್ಲಿಲ್ಲ. ಇವ್ರಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ್ರೆ ನಮ್ಗೇನು ಆಗಿಲ್ಲ. ಈ ಕೆರೆ ನೀರು ಹೋಗ್ಬಾರ್ದು ಅಂತ ಒಂದು ವಿರೋಧ ಪಕ್ಷದ ಒಂದು ಒತ್ತಡ. ಮತ್ತೆ ಇದೇನು ಇವರು ಹೊಸದಾಗಿ ಕೊಡ್ಲಿಲ್ಲ. ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ 75 ಯೂನಿಟ್ ಗಳನ್ನ ಬಡವರಿಗೆ ಎಲ್ಲ ಫ್ರೀ ಆಗಿ ಕೊಟ್ಟಿದ್ರು. ಅದನ್ನ 200 ಯೂನಿಟ್ ವರೆಗೆ ಮಾಡಿದ್ರು. ಇವ್ರು ಮಾಡಿ ಇಲ್ಲ 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 ಇದು ಈಗ ಬೊಮ್ಮಾಯಿ ಅವರ ಕಾಲದಲ್ಲಿ ಕೊಟ್ಟಿರುವ ಸ್ಕೀಮ್ ಬೇರೆ, ಅದು ಈಗ ಕೊಡ್ತಿರುವಂತಹ ಸ್ಕೀಮ್ ನ ವಿಚಾರ ಬೇರೆ. ಇದು ಎಲ್ರಿಗೂ ಅನ್ವಯ ಆಗುವಂತಹ ಸ್ಕೀಮ್ ಅನ್ನ ಕೊಡ್ತಾ ಇದ್ದಾರೆ. ಯಾರು ಅಪ್ಲೈ ಮಾಡ್ತಾರೆ ಬಿಲೋ 200 ಇರಬೇಕು. 10 ಈಗ ಅದನ್ನ ಅಪ್ಲೈ ಮಾಡ್ಬೋದು, ಮಾಡದನೇ ಇರ್ಬೋದು. ನಮಗೆ ಅಫೋರ್ಡಬಲ್ ಇದೀವಿ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಸರ್ಕಾರದ್ದು, ಮತ್ತು ಸರ್ಕಾರವನ್ನ ಕ್ವಶನ್ ಮಾಡಬಹುದು ಅನ್ನೋಂತ ವಿಚಾರಗಳಿರುವಂತವ್ರು ತಗೊಳ್ದೆ ಕೂಡ ಇರ್ಬೋದು. ಅದಕ್ಕೆ ಸರ್ಕಾರ ಕಂಪಲ್ಸರಿ ಆಗಿ ಯಾರಿಗೂ ಕೊಡ್ತಾ ಇಲ್ಲ. ಆದ್ರೆ ನೀವು ಹೇಳಿರೋ 75 ಯೂನಿಟ್ ಮತ್ತು ಇದು ಬೇರೆ ಬೇರೆ ಭಿನ್ನವಾಗಿರುವಂತದ್ದು. ಆದ್ರೆ ಪ್ರಶ್ನೆ ಇರುವಂತದ್ದು ಇಲ್ಲಿ ಅನಿಲ್ ಅವರೇ, ಒಂದ್ಸಗೆ ಏನು ವೆಂಕಟೇಶ್ ಅವರು ಪದೇ ಪದೇ ನೀವು ಒಂದು ಗ್ಯಾರಂಟಿ ಕಮಿಟಿ ಅಂತ ಮಾಡಿದ್ದೀರಿ, ಅವರು ಉಸ್ತುವಾರಿಗಳಿದ್ದಾರೆ. ಹಾಗಾದ್ರೆ ಅಷ್ಟೆಲ್ಲ ಇದ್ದಾಗ ಈ ಕಾಲಕ್ಕೆ ತಕ್ಕಂತೆ ಮೃತಪಟ್ಟಂತವರ ಪಟ್ಟಿ, ಗ್ರಾಮ ಮಟ್ಟದಲ್ಲೂ ಕೂಡ ನಿಮ್ಮ ತಾಲೂಕು ಮಟ್ಟದಲ್ಲಿ ನಿಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದೆ, ಗ್ರಾಮ ಮಟ್ಟಗಳಿಂದ ಅದಕ್ಕೆ ಮೆಂಬರ್ಸ್ ಇದ್ದಾರೆ, ಅವರುಗಳು ಅದನ್ನ ನೋಡ್ಕೊಳ್ತಾ ಇರ್ತಾರೆ. ಒಂದು ಇಲಾಖೆಯಿಂದ ಇರುವಂತಹ ವ್ಯಕ್ತಿಗಳು, ಇನ್ನೊಂದು ಕಡೆಯಿಂದ ನೀವು ಸಂಬಳ ಕೊಟ್ಟು ನೇಮಕ ಮಾಡಿರುವಂತಹ, ಇದಕ್ಕಾಗಿ ನೇಮಕ ಮಾಡಿರುವಂತಹ ಸಮಿತಿ, ಅವ್ರು ಹಾಗೆ ರಿಪೋರ್ಟ್ ಮಾಡಲ್ವಾ? ಮೃತಪಟ್ಟಂತವ್ರು ಇಂಥವ್ರು ಮೃತಪಟ್ಟಿದ್ದಾರೆ, ಹೀಗಾಗಿ ಇಂಥವ್ರನ್ನ ತೆಗಿಬೇಕು. ಇದೆಲ್ಲವೂ ಕೂಡ ಬಹಳ ಸುಲಲಿತವಾಗಿ ನಡೀಬೇಕಾಗಿದ್ದಂತ ಕೆಲಸವನ್ನ ನೀವ್ಯಾಕೆ ಒಂದ್ಸಲ ವಾಪಸ್ ಪೂರ್ತಿ ಮಾಡಿ ಇನ್ನೊಂದ್ಸಲ ರೀಸಿಕ್ ಮಾಡುವಂತ ಕೆಲಸ ಏನಕ್ಕೆ? ಏನಾಗಿದೆ ಹರಿಪ್ರಸಾದ್ ಅವರೇ, ತಾವ್ ಹೇಳಿರುವಂತ ವಿಚಾರ ಬಹುತೇಕ ಸತ್ಯ ಇರುವಂತದ್ದು. ಇದು ಕಾಲಕ್ರಮೇಣವಾಗಿ ನಡಿಬೇಕಾಗಿದ್ದಂತ ಒಂದು ಆಕ್ಟಿವಿಟಿ ಆಗಿತ್ತು. ಅದು ಒಂದು ಆಕ್ಟಿವಿಟಿ ನಡೀದೆ, ಇದು ಪೈಲಪ್ ಆದದಕ್ಕೇನೆ ಇವತ್ತು 3 ವರ್ಷ ಆದ್ಮೇಲೆ ಒಂದು ಹೊಸ ಒಂದು ಟೋಟಲಿ ಏನಂತೀರಿ ಡೇಟಾ ಬೇಸ್ ಅನ್ನ ರೀಕ್ರಿಯೇಟ್ ಮಾಡ್ಬೇಕು. ಯಾಕಂತಂದ್ರೆ ಪ್ರತಿಯೊಬ್ಬ ಯಾರೊಬ್ಬ ಫಲಾನುಭವಿ ಇದಾನೋ ಅವನಿಗೆ ಸರಿಯಾದಂತ ಸಮಯಕ್ಕೆ ಸರಿಯಾದಂತ ಮೊತ್ತ ಆಗಿರ್ಬೋದು, ಸರಿಯಾದಂತ ಗ್ಯಾರಂಟಿಗಳಾಗಿರ್ಲಿ ಹೋಗ್ಬೇಕು ಅನ್ನುವಂಥದ್ದಷ್ಟೇ ಸರ್ಕಾರದ ಯೋಜನೆ. ಬಿಟ್ರೆ ಬೇರೆ ಯಾವುದೇ ಇದರಲ್ಲಿ ಒಂದು ತಪ್ಪು ಉದ್ದೇಶಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇಲ್ಲ. ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ ಅಂತ ಆಗ್ಲೇ ನಿಮ್ಗೊಂದು ಸೈಕಲಾಜಿಕಲ್ ಕ್ವಶನ್ ಕೇಳಿದೆ ನಾನು. ಈ ಗ್ಯಾರಂಟಿಗಳನ್ನ ನಂಬಿ ನಾವು ಗ್ಯಾರಂಟಿಗಳನ್ನ ಕೊಟ್ಟಾಗ ಈಗ ನೋಡಿ, ಕೇರಳ ಇರ್ಬೋದು, ಆಮೇಲೆ ತೆಲಂಗಾಣ ಆಗಿರ್ಬೋದು, ಬಹುತೇಕ ನಮ್ಮ ಒಂದು ಸ್ಕೀಮ್ಗಳನ್ನೇ ಅಲ್ಲೂ ಸಹ ಅಳವಡಿಸಿದ್ದಾರೆ. ಅಲ್ಲೂ ಸಹ ಈ ಸ್ಕೀಮ್ಗಳು ಅಚ್ಚುಮೆಚ್ಚೆ ಇದೆ, ಜನರು ಅದನ್ನ ಒಪ್ಕೊಂಡಿದ್ದಾರೆ. ಆಮೇಲೆ ಈ ಸ್ಕೀಮ್ಗಳನ್ನ ತೆಗೆಯೋದ್ರಿಂದ, ಇಲ್ಲ ಈ ಸ್ಕೀಮ್ಗಳಲ್ಲಿ ನಾವೇನೋ ಡಿಫೆಕ್ಟ್ ಮಾಡೋದ್ರಿಂದ ಇದು ಏನು ಅಂತಂದ್ರೆ ನಮಗೇನು ಬೆನಿಫಿಟ್ ತಂದು ಕೊಡೋದಿಲ್ಲ ಇದು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ರಾಜಕೀಯವಾಗಿ ಒಂದ್ ಕಡೆಯಿಂದ ಸೋಲನ್ನ ಸತತವಾಗಿ 4 ಬೈ ಎಲೆಕ್ಷನ್ ಗಳನ್ನ ಸೋತಿರುವಂತ ಭಾರತೀಯ ಜನತಾ ಪಾರ್ಟಿ ಜನರ ಮುಂದೆ ಯಾವ ಒಂದು ವಿಚಾರಗಳನ್ನ ಎತ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗದೆ ಇದ್ದ ಸಂದರ್ಭದಲ್ಲಿ ಈ ತರದ್ದು ಒಂದು ಗೊಂದಲವನ್ನ ಎಬ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಿಟ್ರೆ ಇದರಲ್ಲಿ ಯಾವುದೋ ಸತ್ಯ ಇಲ್ಲ ಅನ್ನೋದು ಅಷ್ಟೇ ನನ್ನ ಮಾತು. ಬಟ್ ಆದ್ರೆ ಎಸ್, ಯು ಹ್ಯಾವ್ ಅ ವೆರಿ ವ್ಯಾಲಿಡ್ ಕ್ವಶನ್. ಕಾಲಕ್ರಮೇಣವಾಗಿ ಇದನ್ನ ಸರಿಪಡಿಸ್ಕೊಳ್ಬೇಕಾಗಿತ್ತು, ಸರಿಪಡಿಸ್ಕೊಂಡಿಲ್ಲ. ಈಗ ಅದು ಸರಿಪಡಿಸ್ಕೊಳ್ಳುವಂತ ಸಮಯ ಬಂದಿದೆ, ಸರಿಪಡಿಸ್ಕೊಳ್ಳುವಂತ ಯೋಚನೆ ಸರ್ಕಾರ ಮಾಡಿದೆ ಅನ್ನೋದಷ್ಟು ಬಿಟ್ರೆ ಇಲ್ಲಿ ಗೊಂದಲ ತರುವಂತ ವಿಚಾರವನ್ನ ಭಾರತೀಯ ಜನತಾ ಪಾರ್ಟಿ ತಂದು ಮುಂದೆ ಇಡ್ತಾ ಇದೆ. ಇದು ಕೊನೆಗೆ ಹೋಗಿ ಎಲ್ಲಿಗೆ ನಿಂತ್ಕೊಳ್ಳುತ್ತೆ ಅಂತಂದ್ರೆ, ನೀವು ಕೊಡಲ್ಲ ಅಂತ ಏನ್ ಇವ್ರು ಭಾರತೀಯ ಜನತಾ ಪಾರ್ಟಿ ಅವ್ರು ಎಲೆಕ್ಷನ್ಗಿಂತ ಮುಂಚೆ ಏನ್ ಹೇಳ್ತಾ ಇದ್ರು, ಸ್ಕೀಮ್ಗಳನ್ನ ನಾವು ಗ್ಯಾರಂಟಿ ಸ್ಕೀಮ್ಗಳನ್ನ ನಾವ್ ಹೇಳಿದ್ದು, ಅದಾಗಿದ್ಮೇಲೆ ನಾವೇನ್ ಬೇಡ ಅಂದಿದ್ವಾ ಅಂತ ಹೇಳಿದ್ರು. ಅದಾಗಿದ್ಮೇಲೆ ಎಕನಾಮಿಕ್ ಅಡ್ವೈಸರ್ ಗಳಾಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾಗಿದ್ಮೇಲೆ 55,000 ಕೋಟಿ
ಅವ್ರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಪ್ರಶ್ನೆ ಇಲ್ಲ ಅವ್ರ ಹತ್ರ. ಕೊನೆಗೆ ಮತ್ತೋಗಿ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಈಗೂ ನಿನ್ನೆ ಸಹ ಹೇಳಿದ್ದಾರೆ, ಈ ಸ್ಕೀಮ್ಗಳು ಈಗ ಕಂಟಿನ್ಯೂ ಮಾಡೋದಲ್ದೆ ಮುಂದೆ ನಮ್ಮ ಸರ್ಕಾರ 2028ಕ್ಕೆ ಮತ್ತೆ ಬರ್ತದೆ, ಆವಾಗೂ ಸಹ ಈ ಸ್ಕೀಮ್ಗಳನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಎಟ್ ದ ಸೇಮ್ ಟೈಮ್ ಅಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಆ ಅಭಿವೃದ್ಧಿಗೂ ಸಹ ದುಡ್ಡನ್ನ ಸರ್ಕಾರ ಹೊಂದಿಸುತ್ತೆ. ಆ ಹೊಂದಿಸೋ ದಿಕ್ಕಿನಲ್ಲಿ ಸರ್ಕಾರ ಕೆಲಸ ಮಾಡುತ್ತೆ. ಸರ್ಕಾರಕ್ಕೆ ಆ ಒಂದು ಶಕ್ತಿ ಬರಬೇಕು ಅಂದ್ರೆ ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ಬೇಕು, ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಗ್ಬೇಕು, ನಮ್ಮ ಹತ್ರ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಕೇಂದ್ರದಿಂದ ಗಟ್ಟಿಯಾಗಿ ನಾವು ಮಾತಾಡಿದಾಗ ನಮ್ಮ ಶೇರ್ ಏನ್ ಬರಬೇಕು ಅದು ಬರ್ತಿದೆ ಅಂತ ಇಂಥ ಒಂದು ಸಮರ್ಪಕವಾದಂತ ಉತ್ತರವನ್ನ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಾಗ ಭಾರತೀಯ ಜನತಾ ಪಾರ್ಟಿ ಹತ್ರ ಅದಕ್ಕೆ ಉತ್ತರ ಇಲ್ಲ. ಹಂಗಾಗಿ ಸುಮ್ನೆ ಒಂದು ದಿನ ಬೆಳಗ್ಗೆ ಇದ್ರೆ 5,000 ಕೋಟಿ ಏನಾಯ್ತು. ಈಗ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ನಾನು ಅವಾಗ್ಲೇ ಅವ್ರು ನನಗೆ ಹೇಳ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿ ಏನಂತ ಹೇಳಿದ್ರು, ನೀವು ಡೈವರ್ಟ್ ಮಾಡ್ತಾ ಇದ್ದೀರಿ. ನಾನು ಅನಿಲ್ ಕುಮಾರ್ ತಡ್ಕಲ್ ಸರ್, ನಾನು ನರೇಂದ್ರ ಮೋದಿ ಎಲ್ಲ ಡೈವರ್ಟ್ ಮಾಡೋದಕ್ಕೆ. ನರೇಂದ್ರ ಮೋದಿ ಅವ್ರ ಮಾತ್ರನೇ ಡೈವರ್ಟ್ ಮಾಡೋದು ಪ್ರತಿ ಎಲೆಕ್ಷನ್ ಬಂದಾಗ. ಅಲ್ಲಲ್ಲ ಸರ್, ಅದಕ್ಕೆ ಸರ್ ಅದನ್ನೇ ಹೇಳ್ತಾ ಇರೋದು. ಅಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ 12 ಲಾಡವರು ಕಾರ್ಮಿಕ ಇಲಾಖೆ ಕಿಟ್ ಅಲ್ಲಿ ಮಾಡಿದ್ ಇಲ್ಲಿದೆ ನೋಡಿ ಅನಿಲ್ ಅವರೇ. ಅದನ್ನೇ ನಾನು ಹೇಳ್ತಿರೋದು. ಮಾಡಿ ಹೇಳ್ಬೇಡಿ, ನಿಮ್ಮ ಎದುರಲ್ಲಿ ಅಲ್ಲಿಗೆ ಬರ್ತಾ ಇದ್ದೀನಿ. ಈಗೇನಂತಂದ್ರೆ ನರೇಂದ್ರ ಮೋದಿ ಅವ್ರ ವಿಚಾರ ಪ್ರಸ್ತಾಪ ಮಾಡುವಂತ ಪ್ರತಿಯೊಬ್ಬ ಲಾಡ್ ಆಗಿರ್ಬೋದು, ಅನಿಲ್ ಇರೋದು, ಅವ್ರ ಮೇಲೆ ಗೂಬೆ ಕುಡಿಸುವಂತ ಕೆಲಸವನ್ನ ತಾವು ಮಾಡ್ತೀರಿ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಅನಿಲ್ ಅವರೇ ಇಲ್ಲಿ ರೆಕಾರ್ಡ್ ಇದು ರಿಸರ್ಚ್ ಆಗಿರ್ತಕ್ಕಂಥ ರೆಕಾರ್ಡ್ ಡಾಕ್ಯುಮೆಂಟ್ ಇದು, ನಂದಲ್ಲ ಇದು ಸರ್. ಅಲ್ಲಲ್ಲ, ಆತರ ಭಾರತೀಯ ಜನತಾ ಪಾರ್ಟಿ ಒಳಗೆ ವಾಟ್ಸ್ಆಪ್ ಆತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಿಸರ್ಚ್ ಆಗಿರೋ ಬೇಕಾದಷ್ಟಿದೆ. ಅಲ್ಲ, ವಾಟ್ಸ್ಆಪ್ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿರೋದೇ ನೀವು. ವಾಟ್ಸ್ಆಪ್ ಯೂನಿವರ್ಸಿಟಿ ಅಲ್ಲ ಸರ್, ನಾನು ಅದನ್ನ ಹೇಳ್ತೀನಿ ಕೇಳಿ. ವಾಟ್ಸ್ಆಪ್ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿರೋದೇ ನೀವು. ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಬಹಳ ಮೇಧಾವಿಗಳು. ನಾವು ಮಾತ್ರ ವಾಟ್ಸ್ಆಪ್ ನಲ್ಲಿ ಇದ್ದೀವಿ, ನೀವೆಲ್ಲ ಬಹಳ ಮೇಧಾವಿಗಳಿದ್ದೀರಿ. ಅನಿಲ್ ಅವರೇ ಹೇಳಿ, ನೀವು ಮುಗಿಸ್ಬಿಡಿ, ನಾನು ಮಾತಾಡ್ತೀನಿ. ಅಲ್ಲ, ನಾನು ಅದನ್ನೇ ಈಗ ನಾನು ಮಾತಾಡ್ತಿರ್ಬೇಕಾದ್ರೆ ತಾವು ಮಾತಾಡಿದ್ರಿ, ಬಟ್ ಆದ್ರೂ ತಮ್ಗೊಂದು ವಿಚಾರ ಹೇಳೋದಕ್ಕೆ ಪ್ರಸ್ತಾಪ ಪಡ್ತೀನಿ. ಈಗ ಅಕಸ್ಮಾತ್ ಭಾರತೀಯ ಜನತಾ ಪಾರ್ಟಿಗೆ ಏನಾದ್ರು ಲಾಡ್ ಅವ್ರು ಮಾಡಾಗಿರ್ಬೋದು, ಇಲ್ಲ ಮಧು ಬಂಗಾರಪ್ಪನವ್ರು ಮಾಡಾಗಿರ್ಬೋದು, ಇಲ್ಲ DK ಶಿವಕುಮಾರ್ ಅವ್ರು ಮಾಡಾಗಿರ್ಬೋದು, ಇಲ್ಲ ಮೂಡ ಹಗರಣದಲ್ಲಿ ಏನಾಗಿತ್ತು ಸ್ವಾಮಿ? ಮೂಡ ಹಗರಣದಲ್ಲಿ ನಿಮ್ಗೇನಾಯ್ತು? ಚೀತು ಅಂತ ಕೋರ್ಟ್ ಬೈದು ಮನೆ ಕಳ್ಸೋ ತನಕ ತಮ್ಮ ಮುಖ ಎಲ್ಲಿಗೆ ಬಂತು? ಇವತ್ತು ಇನ್ನೊಬ್ಬ ಲಾಡ್ ಅನ್ನೋ ವಿಚಾರ ಎತ್ಕೊಂಡ್ ಬಂದಿದ್ದೀರಿ. ಈ ಒಂದು ಮೀಡಿಯಾಗಳಲ್ಲಿ ತಗೊಂಡ್ಬಂದು ಈ ನನ್ನ ರಿಸರ್ಚ್ ಪೇಪರ್ ಅಂತ ತೋರ್ಸೋದ್ ಬದಲು why don't you take legal action? Why don't you go to the court? Why don't ಈಗ ನಿಮ್ಗೇನು ದೊಡ್ಡದೇನಲ್ಲ, ಕೋರ್ಟ್ ಏನ್ ದೊಡ್ಡದಲ್ಲ. ನಿಮಗೆ ಕೋರ್ಟ್ ಇದೆ, CBI ಇದೆ, ED ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ. ನೀವು ಹೋಗಿ, why are you coming to the media? ನಿಮಗೇನು ಅಂದ್ರೆ जो काम नहीं मिटा सकता है ना, वो सिर्फ नाम मिटा सकता है. ಯಾವ ಮನುಷ್ಯನಿಗೆ ಸರಿ, ಇದಕ್ಕೊಂದು ಹೇಳ್ಬೇಕು. ಹರಿಪ್ರಸಾದ್ ಒಂದು ಮಾತನ್ನ ಹೇಳಿ. ಇಲ್ಲ ಒಂದು ಅವ್ರು ಹೇಳಿ, ನಾನೊಂದು ಮಾತನ್ನ ಹೇಳ್ಬೇಕಾಗಿದೆ. ನಾವು ಮೂಡ ಹಗರಣದಲ್ಲಿ ಏನಾಗಿತ್ತು ಅಂತ ಕೇಳ್ತಾರೆ. ಮೂಡ ಹಗರಣದಲ್ಲಿ ಮತ್ತೆ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಾಕೆ ಒಟ್ಟಾರೆ ಇಡೀ ಸೈಟ್ 17 ಸೈಟ್ ಅನ್ನು ವಾಪಸ್ ಕೊಟ್ರು? ಏನು ಆಗಿಲ್ಲ ಅಂದ್ರೆ ಯಾಕೆ ಕೊಟ್ರು? ಅವ್ರು ಸ್ವಾಭಿಮಾನಿ ಇದಾರೆ. ಅವರು ಸ್ವಾಭಿಮಾನಿ ಇದಾರೆ. ಒಂದು ವಿಷಯ ನಾನು ಹೇಳಿಕ್ ಬಯಸ್ತೇನೆ. ದಯವಿಟ್ಟು ಕ್ಷಮಿಸಿ. ಇಲ್ಲ ಹೇಳ್ಬೇಕು, ಅವ್ರು ಹೇಳ್ತಾರಲ್ಲ, ಹೇಳ್ತೀರಿ, ಅವ್ರ ಬಗ್ಗೆ ಹೇಳ್ತೀರಲ್ಲ, ಮೂಡಾದಲ್ಲಿ ನೀವು ವಾಪಸ್ ಕೊಟ್ಟು ಆಮೇಲೆ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 185 ಕೋಟಿ ಆಗ್ಲಿಲ್ಲ, ಅದು ಕೇವಲ 85 ಕೋಟಿ ಡೈವರ್ಟ್ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಸದನದಲ್ಲಿ, ಅಲ್ವೇ? ಮತ್ತೆ ಕಾರ್ಮಿಕ ಇಲಾಖೆ ದಯವಿಟ್ಟು ಅವ್ರು ಹೇಳ್ತಾರಲ್ಲ, ಕಾಂಗ್ರೆಸ್ನವ್ರಿಗೆ ಅಲ್ಲಲ್ಲ ಚರ್ಚೆ ಆಗಿದೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ಮತ್ತೆ ಮಾಡಿದ್ರು, ಯಾಕೆ ಜೈಲಿಗೆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಹಂಗಾದ್ರೆ ಸರ್ಕಾರ ಈಗ ಮಾಡ್ತಿರೋದು ಸರಿ ಅಂತ ಒಪ್ಕೊಂಡ್ಬಿಡ್ತೀರಾ ನೀವು ಪ್ರತಿಪಕ್ಷದವರು? ಆಲ್ ಫೈನ್, ಅವ್ರು ಮಾಡ್ಲಿ, ಕರೆಕ್ಷನ್ ಮಾಡಿ ಇದು ಮಾಡ್ಕೊಂಡು ಹೋಗ್ಲಿ ಅಂತ ಒಪ್ಕೊಳ್ತೀರಾ? ನಾನು ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಒಂದು ಭಾರತೀಯ ಜನತಾ ಪಕ್ಷ, ಒಂದು ವಿರೋಧ ಪಕ್ಷವಾಗಿ ನಾವು ಹೇಳ್ತೀವಿ, ಒಂದು ಏನ್ ಹೇಳ್ತಾ ಇದೀವಿ ಅವ್ರಿಗೆ, ನೀವು ಕೊಡಿ ಅದನ್ನ, ಬಟ್ ಎಲೆಕ್ಷನ್ ಮುಂದ್ಗಡೆ ಕೊಡ್ಬೇಡಿ. ಮತ್ತೆ ಅದನ್ನ ಅಕೌಂಟ್ ಈಗ 1450 ಕೋಟಿ ರೂಪಾಯಿ ಇದುವರೆಗೆ ಲಾಸ್ ಆಗಿದೆ ಅಂತ ಹೇಳಿದ್ದಾರೆ ಲೆಕ್ಕದಲ್ಲಿ. ಮಾನ್ಯ ಮಂತ್ರಿಗಳು ಪ್ರತಿ ತಿಂಗಳು 100 ಕೋಟಿ ಹೋಗಿದೆ ಅಂತ. 1450 ಕೋಟಿ ರೂಪಾಯಿನ ಯಾರ ಮೇಲಾದ್ರೂ ಫಿಕ್ಸ್ ಮಾಡ್ಬೇಕು. ಇದು ರಾಜ್ಯದ ಜನರ ತೆರಿಗೆ ಹಣ, ಇದು ಯಾಕೆ
ಏನ್ ಮಾಡ್ತಾ ಇದ್ರು ಇವರೆಲ್ಲ ಕೂತ್ಕೊಂಡು? ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ರಾಜಕೀಯ ನಾಯಕರು ಏನ್ ಮಾಡ್ತಾ ಇದ್ರು? 150 ಕೋಟಿ ರೂಪಾಯಿ ಎಲ್ಲಿ ಹೋಯ್ತಿದ್ವು? ಹಣನ ಕಂಡಿಡಿಬೇಕು ಇವರು. ನಾವು ಆದ್ರೆ 275 ಒಂದು ಕೋಟಿ ರೂಪಾಯಿ ದುರಂತ ನಾವು ಏನ್ ಗೊತ್ತಾ ನಾಗೇಂದ್ರ ಇಲ್ಲಿ? ಅವರು ರಿಸರ್ವೇಶನ್ ಇಲ್ಲೊಂದು ಕೊಟ್ರು. ದುರಂತ ಏನ್ ಏನ್ ಗೊತ್ತಾ ಹೇಳಿ? ವೆಂಕಟೇಶ್ ಅವರೇ? ದುರಂತ ಏನ್ ಗೊತ್ತಾ ವೆಂಕಟೇಶ್ ಅವರೇ? ಸರ್ಕಾರದವರು ಅವರಾಗಿನೇ ಅದನ್ನ ರಿವಿಸಿಟ್ ಮಾಡಕ್ ಹೊರಟಿದ್ದಾರೆ ಹೊರತು ನಮ್ಮ ಪ್ರತಿಪಕ್ಷದವರು ನೀವು 5,000 ಕೋಟಿ ರೂಪಾಯಿ 2 ತಿಂಗಳು ಸ್ಕಿಪ್ ಆಗಿರೋದನ್ನ ಹೇಳಿದ್ರಿ ಬಿಟ್ರೆ, ಈ ರೀತಿಯಾಗಿ ಇವರು ಯಾವ್ದೋ ಫಲಾನುಭವಿಗಳಿಗೆ ಕೊಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ಯಾಕೆ ಗಮನಿಸಕ್ಕೆ ಹೋಗಿಲ್ಲ ನಮ್ಮ ಪ್ರತಿಪಕ್ಷದವರು ಅಂತ. ಅದೊಂದು ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಳ್ಳೆ ಪ್ರಶ್ನೆ ಕೇಳಿದಿರಿ. ರಾಜ್ಯದ ಅವರು ಯಾಕೆ ಬಿಟ್ರು ಅಂತ ಕೇಳ್ತಿರಲ್ಲ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಒಂದು ಕಾನ್ಸ್ಟಿಟ್ಯೂನ್ಸಿ ಮೈಸೂರಿನಲ್ಲಿ 18,000 ಜನ ಮಹಿಳೆಯರ ಗೃಹಲಕ್ಷ್ಮಿಯರ ಇದನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಬೆಳಗಾಂನಲ್ಲಿ ಮಕ್ಕಳ ಮತ್ತು ಮಹಿಳಾ ಸಚಿವರಿದ್ದಂತ ಜಿಲ್ಲೆಯಲ್ಲಿ 15,000 ಮಾಡಲಾಗಿದೆ. ಈಗ ಪ್ರಸ್ತುತ ಇರತಕ್ಕಂತ ಮುಖ್ಯಮಂತ್ರಿಗಳ ಒಂದು ಕಾನ್ಸ್ಟಿಟ್ಯೂನ್ಸಿ ಏನಿದೆ ಬೆಂಗಳೂರು ಸೌತ್ ನಲ್ಲಿ 12,719 ಗೃಹಲಕ್ಷ್ಮಿಯರನ್ನ ಈ ಹೊರಗಡೆ ಇಡಲಾಗಿದೆ. ಇಡೀ ರಾಜ್ಯದಲ್ಲಿ ಸುಮಾರು 2 ಲಕ್ಷಕ್ಕೂ ಜಾಸ್ತಿ ತೆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು 50 ಲಕ್ಷ ಏನ್ ಬೇಕೋ ತೆಗಿತಾರೆ. ಇವರು ಏನ್ ಮಾಡ್ತಾ ಇದ್ರು? 3 ವರ್ಷದಿಂದ 18,000 ಜನ ಮೈಸೂರಿನಲ್ಲಿ, ಬೆಳಗಾಂನಲ್ಲಿ 15,000 ಜನ, ಮತ್ತೆ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ 12,719 ಜನ ವರ್ಷಗಳಿಂದ ಸತತವಾಗಿ ತಗೊಳ್ತಾ ಇದ್ರು ಬೆನಿಫಿಟ್ ನ. ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ರು? ಯಾವ ಆಧಾರದ ಮೇಲೆ ಅವ್ರನ್ನ ಕೊಟ್ಕೊಂಡು ಬಂದ್ರು? ಇದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ಇದು ಸಾರ್ವಜನಿಕರಿಗೆ ಅವ್ರು ಹೇಳ್ಬೇಕು, ನಾಗರಿಕರಿಗೆ ಹೇಳ್ಬೇಕು. ಇದು 3 ಜನ ಪ್ರಮುಖರ ಒಂದು ಕ್ಷೇತ್ರದಲ್ಲಿ 4.5 ಲಕ್ಷದಷ್ಟು ಜನರನ್ನ ಇವತ್ತು ತೆಗಿತಿದ್ದೀರಿ ನೀವು. 4.5 ಲಕ್ಷ ಜನರನ್ನ ತೆಗಿತಾ ಇದ್ದೀರಿ ಅಂತ ಹೇಳೋದು ಒಂದು ಅಂಕಿ ಅಂಶದ ಪ್ರಕಾರ ಎಕ್ಸಾಕ್ಟ್ ನಂಬರ್ ಗಳನ್ನ ನೀವು ಹೇಳ್ಬೇಕು. ಅದು ಹೆಂಗ್ ಕೊಟ್ರಿ ಅಂತ? ಈ 4.5 ಲಕ್ಷ ಜನಕ್ಕೆ 3 ವರ್ಷ ಹೆಂಗ್ ಕೊಟ್ರಿ? 3 ವರ್ಷ ಏನ್ ಆಧಾರದ ಮೇಲೆ ಕೊಟ್ರಿ? ಯಾರ ಅಕೌಂಟ್ಗೆ ಹೋಗಿದೆ? ಒಂದು ಸಿಬಿಐ ಎನ್ಕ್ವೈರಿ ಮಾಡಿಸ್ತೀವಿ. ನೀವು ಒಪ್ಕೊಳ್ಳಿ ತಪ್ಪಾಗಿದೆ ಅಂತ. ಯಾವ ತಪ್ಪು ಮಾಡಿದ್ರೆ ಅವ್ರಿಗೆ ಹೇಳಿ. ನೀವು ಯಾವ ರಾಜಕಾರಣಿ ಅಕೌಂಟ್ ಹೋಗಿದೆ ತೆಗೀರಿ. 1,450 ಕೋಟಿ 175 ಕೋಟಿಗೆ ಮಾಡಿ ಮಂತ್ರಿಗಳನ್ನ ರಿಸೈನ್ ಮಾಡಿದ್ರು ಅವರು. 1,450 ಕೋಟಿ ಹೋಗಿದೆ ಅಂದ್ರೆ ನೀವು ಸುಮ್ಮನೆ ಏನು ಇಲ್ದಲೇ ಗೊತ್ತಿದ್ದೀರಿ. 5,000 ಹೈಕೋರ್ಟ್ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಹೇಳೋದಿಲ್ಲ. ನೀವೇನು ಗುಜರಾತ್ ಬಗ್ಗೆ ಮಾತಾಡ್ತೀರಿ, ಬೇರೆಯವ್ರ ಬಗ್ಗೆ ಮಾತಾಡ್ತೀರಿ. ಲಾಡ್ ಅವ್ರ ಬಗ್ಗೆ 12,500 ಕೋಟಿ ರೂಪಾಯಿ ಇದಾಗಿದೆ ಅಂತ ಹೇಳಿದ್ರೆ ನಾವು ಟಾರ್ಗೆಟ್ ಮಾಡ್ತೀವಿ. ಹಂಗೆ ಯಾಕೆ ಟಾರ್ಗೆಟ್ ಮಾಡೋಣ? ಇದು ನಾವು ಒಂದು ವಿರೋಧ ಪಕ್ಷವಾಗಿ ನಮ್ಗೆ ಕೇಳ್ತಾ ಇದೀವಿ ಸರ್. ಓಕೆ 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 ಖಂಡಿತ ಹೇಳಿ ಸರ್. ಅನಿಲ್ ಸರ್ ಹೇಳಿ, ಪ್ರಾಮಾಣಿಕವಾಗಿ ಹೇಳಿ. 5,000 ಏನಾಯ್ತು ಹೇಳಿ. ಅನಿಲ್ ಅವ್ರು ಮಾತಾಡ್ತಿದ್ದಾರೆ. ಒಂದ್ ನಿಮಿಷ ಮಾತಾಡ್ಲಿ ಸರ್. ಈಗ ಹರಿಪ್ರಸಾದ್ ಅವರೇ, ನಾನ್ ಹೇಳ್ತಿರುವಂತದ್ದು ಈ ನಂಬರ್ 5 ಲಕ್ಷನೋ 4.5 ಲಕ್ಷನೋ, ಐ ಡೋಂಟ್ ನೋ ವೇರ್ ಇಸ್ ದಿಸ್ ಇನ್ಫಾರ್ಮೇಶನ್ ಈಸ್ ಕಮಿಂಗ್ ಫ್ರಮ್. ಒಂದು, ಆಮೇಲೆ ಪತ್ರಿಕೆಯೊಳಗೆ ಏನಾದ್ರು ಅದು ಮುದ್ರಣೆ ಆಗಿದ್ರೆ ಅದು ಯಾವ ಬೇಸಿಸ್ ಮೇಲೆ ಮುದ್ರಣೆ ಆಗಿದೆ? ಇಲ್ಲ ಸರ್ಕಾರದಿಂದ ಏನಾದ್ರು ಅಧಿಕೃತವಾದಂತ ಆದೇಶ ಏನಾದ್ರು ಹೊರಡಿಸಿದಾರ? ಒಂದು, ಇಲ್ಲಿ ಏನಾಗಿದೆ ಅಂತಂದ್ರೆ ಸರ್ಕಾರದಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳು ಸಹಜವಾದಂತ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಫಲಾನುಭವಿಗಳು ಕರ್ನಾಟಕದಲ್ಲಿದ್ದಾರೆ, ಕರ್ನಾಟಕದ ಕನ್ನಡಿಗರು ಅನ್ಸ್ಕೊಂಡವರಿಗೆ ಈ ಒಂದು ಏನಂತೀರಿ ಈ ಸ್ಕೀಮ್ಗಳಿಗೆ ಯಾರು ಅರ್ಹರಿದಾರೋ ಅವ್ರಿಗೆ ಕೊಡ್ತೀವಿ ಅನ್ನೋಂಥದ್ದು ಒಂದು ಈಗಿರುವಂತ ಫಿಲ್ಟ್ರೇಷನ್ ದಟ್ ದೇ ಆರ್ ಬ್ರಿಂಗಿಂಗ್ ಟು ಸಿಸ್ಟಮ್. ಒಂದು, ಈಗ ತಾವು ನನ್ನ ಸ್ನೇಹಿತರು ವೆಂಕಟೇಶ್ ಅವ್ರು ಕೇಳಿರುವಂತದ್ದು, ಈಗ ಅಕಸ್ಮಾತ್ ಏನಾದ್ರು 4 ಲಕ್ಷನೋ 4.5 ಲಕ್ಷನೋ ಅಂತ ಈ ತರದೊಂದು ನಂಬರ್ಗಳೇನಾದ್ರು ಮುಂದೆ ಬಂದಾಗ, ಅಕಸ್ಮಾತ್ ಏನಾದ್ರು ಆ ತರದೊಂದು ನಂಬರ್ ಏನಾದ್ರು ಬಂದಾಗ, ಆ ತರದೊಂದು ನಂಬರ್ ಏನಾದ್ರು ನಾಳೆ ಆಸ್ ಪರ್ ದ ಗೌರ್ಮೆಂಟ್ ರೆಕಾರ್ಡ್ಸ್ ಬಂದಾಗ ಅದರದೇ ಆದಂತ ಒಂದು ಮಾಹಿತಿ ನಮಗ್ ಸಿಗುತ್ತೆ. ಅಫಿಷಿಯಲ್ ಆಗಿ ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಬೇಕು. ಇಲ್ಲಿ ಇರುವಂತದ್ದೇನು ಅಂತಂದ್ರೆ ಬಹಳಷ್ಟು ಜನ ಫಲಾನುಭವಿಗಳು ಈಗ ಮೈಗ್ರೆಂಟ್ಸ್ ಜಾಸ್ತಿ ಇದಾರೆ ಕರ್ನಾಟಕದಲ್ಲಿ. ಈಗ ತಮಿಳ್ನಾಡಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ತೆಲಂಗಾಣದಿಂದ ಮನೆ ಕೆಲಸಕ್ಕೆ ಅಂತಾನೂ ಬರ್ತಾರೆ. ಆ ತರ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ನಾವ್ ಯಾವುದೇ ಒಬ್ಬ ಅಧಿಕಾರಿನ ನೇಮಿಸಬೇಕಾದ್ರೆ ಅವ್ರದ್ದು ಬೇಸಿಕಲಿ ನಾವು ಏನವ್ರದ್ದು BPL ಕಾರ್ಡ್ ಇರ್ತದೋ ಆ ತರದೊಂದು ಕಾರ್ಡ್ಗಳ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಿದೀವಿ ಬಿಟ್ರೆ ಬ್ಯಾಕ್ ಗ್ರೌಂಡ್ ಸ್ಕ್ರೀನಿಂಗ್ ಆಗ್ತಾ ಇರ್ಲಿಲ್ಲ. ಈಗ ಬ್ಯಾಕ್ ಗ್ರೌಂಡ್ ಸ್ಕ್ರೀನಿಂಗ್ ಆಗಿ ಈ ರಾಜ್ಯದ ಜನರು ಈ ಮಣ್ಣಿಗೆ ಯಾರು ಪ್ರತಿದಿನ ಈ ಕೆಲಸ ಮಾಡ್ತಾರೋ, ಯಾರು ಈ ರಾಜ್ಯದ ಜನರು ತೆರಿಗೆ ಕಟ್ತಾ ಇದಾರೋ ಅವ್ರಿಗೆ ಸಿಗಬೇಕು ಅನ್ನೋಂಥದ್ದು ಮುಖ್ಯ ಉದ್ದೇಶ ಬಿಟ್ರೆ ಇಲ್ಲಿ ಯಾರಿಗೂ. ಯಾಕಂದ್ರೆ ಇವತ್ ನಾವು ಅಕಸ್ಮಾತ್ ಯಾರಿಗಾರು ಆ ತರದವ್ರಿಗೆ ಕೊಟ್ವಿ ಅಂತಂದ್ರು ಸಹ ಅವ್ರು ನಾಳೆ ನಮ್ಮ ವೋಟರ್ಸ್ ಆಗಿರೋದಿಲ್ಲ, ಅವ್ರು ನಾಳೆ ಅವ್ರ ರಾಜ್ಯಕ್ಕೆ ಅವ್ರು ಮರಳುತ್ತಾರೆ. ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದ್ರೆ ಹರಿಪ್ರಸಾದ್, ವೆಂಕಟೇಶ್ ಅವ್ರು ತಪ್ಪು ತಿಳಿಬಾರ್ದು. ತಾವ್ ಹೇಳಿದ್ ಸತ್ಯ ಇದೆ. ಕೆಲವೊಂದು ವಿಚಾರಗಳನ್ನ ನಾನು ಒಪ್ಕೊಳ್ತೀನಿ, ಕೆಲವೊಂದು ವಿಚಾರಗಳನ್ನ ನಾನು ಒಪ್ಕೊಳ್ಳೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ
ಬರೀ ಒಂದೊಂದು ಜಿಲ್ಲೆಯಲ್ಲಿ ನೀವು 12 ಲಕ್ಷ 10 ಲಕ್ಷ ಜನ ಲೇಬರ್ಗಳನ್ನ ಕ್ರಿಯೇಟ್ ಮಾಡಿ ಹೋದ ಸರ್ಕಾರದಲ್ಲಿ ಇಟ್ಟಿದ್ರಿ. ಆವಾಗ DBTಗಳ್ನು ಕೊಟ್ಟಿದ್ರಿ, ಆವಾಗ ಅವ್ರಿಗೆ ಕಿಟ್ಗಳ್ನು ಕೊಟ್ಟಿದ್ರಿ, ಅವ್ರಿಗೆ ಬೇಕಾದಷ್ಟು ಅನುದಾನಗಳನ್ನು ಕೊಟ್ಟಿದ್ರಿ. ಅದಾದ್ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಒಂದು ಎಂಟೈರ್ ಫಿಲ್ಟ್ರೇಷನ್ ಪ್ರೋಸೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಿಲ್ಟ್ರೇಷನ್ ಪ್ರೋಸೆಸ್ ಮಾಡೋದಕ್ಕೆ ಸ್ಟಾರ್ಟ್ ಆದ್ಮೇಲೆ 50% ಲೇಬರ್ ಸಂಖ್ಯೆ ಕಮ್ಮಿ ಆಯ್ತು. ಇಟ್ ಡಸ್ ನಾಟ್ ಮೀನ್ ನಮ್ಮ ರಾಜ್ಯದಲ್ಲಿ ಲೇಬರ್ ಇಲ್ಲ ಅಂತಲ್ಲ, ಲೇಬರ್ ಇದ್ರು. ಯಾಕಂದ್ರೆ ಮೋಸ್ಟ್ ಆಫ್ ದ ಲೇಬರ್ಸ್ ಆರ್ ಮೈಗ್ರೇಟೆಡ್ ಫ್ರಮ್ ಒಡಿಶಾ, ಮೋಸ್ಟ್ ಆಫ್ ದ ಲೇಬರ್ಸ್ ಆರ್ ಮೈಗ್ರೇಟೆಡ್ ಫ್ರಮ್ ಬಿಹಾರ್. ಅವ್ರನ್ನೆಲ್ಲ ನಾವು ತೆಗೆದುಬಿಟ್ಟು ಇಲ್ಲಿ ನಮ್ಮ ರಾಜ್ಯದ ಫಲಾನುಭವಿಗಳು ಯಾರಿದಾರೋ ಅವ್ರಿಗೆ ಸಹ ನಾವು ಕೊಡಬೇಕು ಅನ್ನೋಂಥದ್ದು ಒಂದು ಯೋಜನೆ ಬಿಟ್ರೆ, ಅಲ್ಲಿ ಯಾವ್ದೋ ನೀವೇನೋ ಮಾಡಿದಿರಿ ನಾವೇನೋ ಮಾಡಿದೀವಿ ಅನ್ನೋಂಥದ್ದು ಹಂಗಂದ್ರೆ ನಾನು ಹಂಗೆ ಕೇಳ್ಕೊಂಡೋದ್ರೆ ನಿಮ್ಗೆ 108 ಪ್ರಶ್ನೆ ಬರ್ತವೆ. ನೀವು ಅವಾಗ ಯಾರ್ಯಾರಿಗೆ ದುಡ್ಡು ಕೊಟ್ರಿ ಅಂತ ಕೇಳ್ಬೋದು. ನಾನು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಿಟ್ ಆಗಿರ್ಬೋದು, ಇಲ್ಲ DBTಗಳಾಗಿರ್ಬೋದು. ಬಟ್ ಪ್ರಕ್ರಿಯೆ ಯಾವಾಗ್ಲೂ ನಡಿಬೇಕು, ಅದು ನಡೀತಾ ಇದೆ. ಈಗ ನಾಳೆ ನಾವ್ ಇವತ್ತಿದೀವಿ, ನೀವು ನಾಳೆ ಬರ್ಬೋದು. ನಿಮಗೂ ಸಹ ಇದು ಪ್ರೊಸೆಸ್ ಸುಗಮವಾಗಿ ಇರ್ಲಿ ಅನ್ನುವಂಥದ್ದು ಯೋಜನೆ ಬಿಟ್ರೆ, ಇಲ್ಲಿ ಯಾವುದೇ ಒಂದು ಸಮುದಾಯಕ್ಕಾಗ್ಲಿ ಇಲ್ಲ ಒಂದು ಜನರಿಗಾಗ್ಲಿ ನಾವು ಇದನ್ನ ಒಂದು ಕಾರ್ನರ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಇವತ್ತಿರುವಂತದ್ದು ಸರ್ಕಾರದ ಮುಂದೆ ಸವಾಲ್ ಇರೋದಿಷ್ಟೇ. ನಾವು ಎಷ್ಟು ಜನರು ಮನೆಗೆ ತಲುಪಕ್ಕಾಗತ್ತೋ ನಮ್ಮ ಒಂದು ಒಳ್ಳೆ ಸ್ಕೀಮ್ಗಳಿಂದ ಆ ಸ್ಕೀಮ್ಗಳನ್ನ ತಗೊಂಡು ಮನೆಗೆ ತಲುಪಬೇಕು ಅನ್ನೋದಷ್ಟು ಬಿಟ್ರೆ ಬೇರೆ ಇದರಲ್ಲಿ ಯಾವ ಉದ್ದೇಶ ಇಲ್ಲ ಹರಿಪ್ರಸಾದ್. ಅಂಡ್ ಇಟ್ಸ್ ಅ ಟೈಮ್ ಟು ಟೈಮ್ ಪ್ರೋಸೆಸ್ ಅಷ್ಟೇ ಇದು. ಓಕೆ ಲಾಸ್ಟ್ ಅಂದ್ರೆ ಆರ್ಥಿಕವಾಗಿ ಸದೃಢವಾಗಿದೆ ರಾಜ್ಯ. ಕಡೆ ಪಾಯಿಂಟ್ ಏನ್ ಹೇಳ್ತೀರಿ? ಲಾಸ್ಟ್ ಪಾಯಿಂಟ್ ಏನ್ ಹೇಳ್ತೀರಿ ಈ ವಿಚಾರದಲ್ಲಿ? ನಾನು ಹೇಳ್ತೇನೆ ನೋಡಿ ಸರ್, ಇವತ್ತು ಮುಂಗಾರು ಮಳೆ ಬಂದಿದೆ, ರೈತರಿಗೆ ಸಾವು ನೋವುಗಳಾಗ್ತಿದೆ. ಕಳೆದ ಒಂದು ಕೊಟ್ಟಂತ 2700 ಜನಕ್ಕೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಇವ್ರು ಕೊಡ್ಬೇಕಾದ ಸೌಲಭ್ಯಗಳು ಕೊಟ್ಟಿಲ್ಲ. ಬೆಂಗಳೂರು ಆಗಿರ್ತಕ್ಕಂಥದ್ದು ಇವತ್ತು ಬ್ಯಾಡ್ ಬೆಂಗಳೂರು ಆಗುವಂತ ಸ್ಥಿತಿ ಬಂದಿದೆ. ಮತ್ತೆ ಇವರು ಒಂದು ಏನು ಸರ್ಕಾರ ಕೊಡ್ತೀವಿ ಅಂತ ಏನ್ ಹೇಳ್ತಿದ್ದಾರೆ, ಒಂದು ಅಭಿವೃದ್ಧಿ ಶೂನ್ಯವಾದಂತ ಸರ್ಕಾರ. ಅನಿಲ್ ಅವ್ರು ಏನಾದ್ರು ಹೇಳಿ, ಇವತ್ತು ಎಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಆಗ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಕೂಡ ಕುಸಿದಿದೆ. ಸಂಖ್ಯೆಗಳನ್ನ ಬೇಕಾದ್ರೆ ಕೊಡ್ಬೋದು ತಾವು. ಹಾಗಾಗಿ ನಾವು ಒಂದು ವಿರೋಧ ಪಕ್ಷವಾಗಿ ನಾವು ಏನನ್ನು ಬಯಸ್ತೀವಿ ಅಂತಂದ್ರೆ, ಈ ಗ್ಯಾರಂಟಿ ಸ್ಕೀಮ್ಗಳೇನಿದೆ ನಮ್ಮ ರಾಜ್ಯದ ಮಹಿಳೆಯರಿಗೆ ಒಬ್ಬ ಸಿಂಗಲ್ ಮಹಿಳೆಗೂ ಕೂಡ ಅದು ಮಿಸ್ ಆಗಬಾರ್ದು. ನ್ಯಾಯಯುತವಾಗಿ ಸಿಗ್ಬೇಕಂತವ್ರು ಸಿಗ್ಬೇಕು, ಸರಿಯಾದ ಸಮಯಕ್ಕೆ ಸಿಗ್ಬೇಕು. ಅಷ್ಟೇ ಅಲ್ಲ, ಈ ಏನು ಒಂದು 2 ತಿಂಗಳದು 5,000 ಕೋಟಿ ಏನಾಗಿದೆ ಈ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು, ಈ ದೇಶದ ರಾಜ್ಯದ ನಾಗರಿಕರಿಗೆ ಅದು ಗೊತ್ತಾಗ್ಬೇಕು. ಆಮೇಲೆ ಇದು 1,020 ಕೋಟಿ ರೂಪಾಯಿ ನಷ್ಟವನ್ನ ಮಾಡಿದಂತ ಈ ಒಂದು ಅಧಿಕಾರಿಗಳು ಮತ್ತೆ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ರಾಜಕಾರಣಿಗಳಿಗೆ ಶಿಕ್ಷೆ ಆಗ್ಬೇಕು. ಅದು ಎನ್ಕ್ವೈರಿ ಆಗಿ ರಾಜ್ಯದ ಮುಂದೆ ಲೆಕ್ಕಚುಕ್ಕವನ್ನು ಇಡ್ಬೇಕು. ಆಗ ಮಾತ್ರ ಇದೊಂದು ಸರಿ ಆಗ್ತದೆ. ಇಲ್ಲಾಂದ್ರೆ ಇವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಇರುತ್ತೆ, ಇದು ಇದ್ದೇ ಇರುತ್ತೆ. ಆಮೇಲೆ ಹಣಕಾಸಿನಲ್ಲಿ ಇವರು ಬಹಳ ಸದೃಢ ಅಂತ ಹೇಳೋದಾದ್ರೆ, ಈ ರಾಜ್ಯದ ಬೆಳವಣಿಗೆ ಆಗ್ಲಿ, ಒಂದು ಅಭಿವೃದ್ಧಿ ಕೆಲಸ ಬೆಂಗಳೂರಿಗಾಗ್ಲಿ ಮತ್ತೆ ಇಡೀ ಎಲ್ಲ ನಗರ ಪಟ್ಟಣ ಜನರಿಗೂ ಕೂಡ ಸೌಲಭ್ಯ ಸಿಗಲಿ, ಆ ನಿಟ್ಟಿನಲ್ಲಿ ಆಗ್ಲಿ ಬಿಟ್ರೆ, ಇವರು ನಾವು ರಿವೈಸ್ ಮಾಡ್ತೀವಿ ಅನ್ನೋದ್ರಲ್ಲಿ ಜನರನ್ನ ಈ ಹೊರಗಡೆ ಇಟ್ಟು, ಈ ಸ್ಕೀಮ್ ಹೊರಗಡೆ ಇಟ್ಟು ಅದರಿಂದ ಸ್ವಲ್ಪ ಹಣ ಪರಿಸ್ಥಿತಿ ಬದಲಾವಣೆ ಮಾಡುತ್ತದ್ದು ಅಥವಾ ಕರ್ನಾಟಕ ಸರ್ಕಾರ ಬರಬಾರ್ದು ಅಂತ ನನ್ನ ಒಂದು ಮನವಿ. ಲಾಸ್ಟ್ ಪಾಯಿಂಟ್ ಏನ್ ಹೇಳ್ತೀರಿ? ಎಷ್ಟು ಮಟ್ಟಿಗೆ ಸರ್ಕಾರ ಗ್ಯಾರಂಟಿಗಳನ್ನ ಗ್ಯಾರಂಟಿಯಾಗಿ ಜನರಿಗೆ ಕೊಡುತ್ತೆ ಅಂತ, ಯಾವುದೇ ರೀತಿಯಾದಂತಹ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗದಂಗೆ ಏನ್ ಗ್ಯಾರಂಟಿ ಕೊಡ್ತೀರಿ ಅಂತ? ನೋಡಿ ಹರಿಪ್ರಸಾದ್ ಅವರೇ, ನಮ್ಮ ಮುಂದೆ ಇರುವಂತ ಸವಾಲು ಯಾವ ರೀತಿಯ ಜನರನ್ನ ಆರ್ಥಿಕವಾಗಿ ಅವ್ರನ್ನ ಸ್ಟ್ರಾಂಗ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತ ಸವಾಲು. ಆಮೇಲೆ ನಮ್ಮ ಒಂದು ಸರ್ಕಾರವನ್ನ ನಂಬಿ, ನಾವು ಕೊಟ್ಟಿರುವಂತ ಮಾತನ್ನ ನಂಬಿ ನಮ್ಮನ್ನ ರಾಜ್ಯಕ್ಕೆ ಒಂದು ರಾಜ್ಯವನ್ನ ಆಳ್ರಿ ಅಂತ ಈ ನಮ್ಮ ರಾಜ್ಯದ ಜನ ನಮ್ನೇನು ಆಶೀರ್ವಾದ ಮಾಡಿ ಕಳಿಸಿದಾರೋ ಅವ್ರನ್ನ ಕೈ ಬಿಡುವಂತ ಕೆಲಸ ಯಾವತ್ತಿಗೂ ಈ ಸರ್ಕಾರ ಮಾಡೋದಿಲ್ಲ. ಮುಂದೆ ಹೋಗಿ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, 2028 ಆದ್ಮೇಲೆ ಮತ್ತೆ ನಮ್ದೇ ಸರ್ಕಾರ ಬರುತ್ತೆ, ಈ ಸ್ಕೀಮ್ಗಳನ್ನ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನೋದು ಹೇಳ್ಬೋದು. ಬಿಟ್ರೆ ಆಮೇಲೆ ಇದನ್ನ ನಾನು ಹೇಳಿರುವಂತದ್ದಲ್ಲ, ನಮ್ಮ ಮುಖ್ಯಮಂತ್ರಿ ಸಹ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ, ಇವತ್ತೇನು ಈ ಒಂದು ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಈಗ ಬೇಕಾದ್ರೆ ನೀವು ಸಾಯಂಕಾಲ 6 ಗಂಟೆ 7 ಗಂಟೆ 8 ಗಂಟೆ 9 ಗಂಟೆ ಚಾನಲ್ ತೆಗೆದು ನೋಡಿ, ಪ್ರತಿಯೊಂದು ಚಾನಲ್ ಅಲ್ಲೂ ಇದೇ 5 ಪ್ರಶ್ನೆಗಳು ಇರ್ತದೆ. ಈಗ ಏನ್ ವೆಂಕಟೇಶ್ ಅವರು, ಅದು ಇಟ್ಸ್ ಅ ವೆರಿ ಸ್ಟ್ರಾಟಜಿಕ್ ಟೀಮ್ ಅವ್ರದ್ದು. ಒಂದು ಸ್ಟ್ರಾಟಜಿ ಇಟ್ಕೊಂಡು ಮೂವ್ಮೆಂಟ್ ಮಾಡ್ತಾರೆ. 5,000 ತಪ್ಪಲ್ಲ, ಅಬ್ಸಲ್ಯೂಟ್ಲಿ ರೈಟ್. ದೇರ್ ಇಸ್ ನೋ ಸರ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇಟ್ ಈಸ್ ಬೇಸಿಕಲಿ ಅ ನರೇಷನ್ ವಿಚ್ ವಿಲ್ ಬಿ ಕ್ರಿಯೇಟೆಡ್ ಬೈ ಭಾರತೀಯ ಜನತಾ ಪಾರ್ಟಿ. ಈ ನರೇಷನ್ ಅನ್ನ ಇಡೀ
ಅಲ್ಲಲ್ಲ ಸರ್, ಇಟ್ ಈಸ್ ಅ ಫ್ಯಾಕ್ಟ್ ಆರ್ ಇಟ್ ಈಸ್ ಅ ಫಾಲ್, ವಿ ವಿಲ್ ಡಿಸ್ಕಸ್ ಇನ್ ಡಿಸ್ಕಷನ್, ಡಿಬೇಟ್ ಮಾಡಿ ಇದನ್ನ ಒಂದು ಕನ್ಕ್ಲೂಷನ್ ಬರಬೇಕು. ಬಿಟ್ರೆ ಅಂದ್ರೆ ನಾನು ಹೇಳ್ತಿರೋದು ಕನ್ಕ್ಲೂಷನ್ ಯಾವಾಗ ಬರಕಾಗತ್ತೆ ಅಂತಂದ್ರೆ ಸರ್ಕಾರದ ಅಂಕೆ ಸಂಖ್ಯೆಗಳು ವಿತ್ ಡಾಕ್ಯುಮೆಂಟೇಶನ್ ಬಂದಾಗ ಮಾತ್ರ. ಮಾಧ್ಯಮಗಳಲ್ಲಿ ನಾನು ನೀವು ಕೂತ್ಕೊಂಡು ನೀವು ಫ್ಯಾಕ್ಟ್ ಅಂತ ಯಾವುದೋ ಒಂದು ತೋರಿಸೋದು, ನಾನೊಂದು ಫ್ಯಾಕ್ಟ್ ಅಂತ ಯಾವುದೋ ತೋರಿಸೋದು, ನಾನು ಆ ತರದ್ದೊಂದು ವಕ್ತಾರನೂ ಅಲ್ಲ, ಆ ತರದ ಅಂಕೆ ಸಂಖ್ಯೆಗಳನ್ನ ನಾನು ಬಿಲೀವ್ ಮಾಡೋದಿಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ಅಕಸ್ಮಾತ್ ಏನಾದ್ರೂ ನಾಳೆ 4.5 ಲಕ್ಷ ಜನರನ್ನೇ ತೆಗಿತಾರೆ ಅನ್ನೋದಾದ್ರೆ ಇದೇನು, ದಿಸ್ ಇಸ್ ನಾಟ್ ಅ ಪ್ರೈವೇಟ್ ಡಾಕ್ಯುಮೆಂಟ್, ಇಟ್ ಹ್ಯಾಸ್ ಟು ಬಿ ಪಬ್ಲಿಷ್ಡ್. It has to be coming in the budget copy. It has to be published by the government of Karnataka. It has to be disclosed in the assembly. It has to be disclosed by chief minister of the state. So there is no question about hiding any detail document of the beneficiary of the guarantee. But ಇಲ್ಲಿ ವಿಚಾರ ಇರುವಂತದ್ದು ಅದಲ್ಲ. ವಿಚಾರ ಎಲ್ಲಿಗೆ ಹೋಗ್ತಾ ಇದೆ ಅಂತಂದ್ರೆ ಡಿಸ್ಟ್ರಾಕ್ಷನ್ ಪಾಲಿಟಿಕ್ಸ್ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಎತ್ತಿದ ಕೈ, ಅವರು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ರೆ ಇಲ್ಲಿ ಯಾವುದೇ ರೀತಿ ಗೊಂದಲ ಪಡುವಂತದ್ದಿಲ್ಲ. ರಾಜ್ಯದ ಜನರಿಗೆ ಸರ್ಕಾರದಿಂದ ಒಂದೇ ಒಂದು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ, ಸದಾಕಾಲ ಈ ಸರ್ಕಾರ ನಿಮ್ಮನ್ನ ಕೈ ಹಿಡಿಯುವಂತ ಕಾಂಗ್ರೆಸ್ ಕೈ ಸದಾಕಾಲ ನಿಮ್ಮನ್ನ ಕೈ ಹಿಡಿಯುವಂತ ಕೆಲಸ ಮಾಡ್ತದೆ. ಓಕೆ, ಧನ್ಯವಾದ ಅನಿಲ್ ಅವರೇ. ಹಾಗೆ ವೆಂಕಟೇಶ್ ಅವರು ಇವತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕಾಗಿ. ಒಟ್ಟಾರೆಯಾಗಿ ಗ್ಯಾರಂಟಿ ವಿಚಾರದಲ್ಲಿ ಸಹಜವಾಗಿದೆ, ಸರ್ಕಾರ ಒಂದು ಪ್ರಕ್ರಿಯೆಗೆ ಕೈ ಹಾಕಿದಾಗ ಸಹಜವಾಗಿದೆ ಫಲಾನುಭವಿಗಳಲ್ಲಿ ಒಂದು ಆತಂಕ ಮನೆ ಮಾಡುವಂಥದ್ದು ಇದ್ದೇ ಇರುತ್ತೆ. ಅದ್ರಲ್ಲಿ ಆತಂಕ ಪಡಬೇಕಾಗಿಲ್ಲ, ಯಾಕಂದ್ರೆ ಅರ್ಹ ಫಲಾನುಭವಿಗಳನ್ನ ನಾವು ತೆಗೆಯೋದಿಲ್ಲ ಅಂತೇಳಿ ಸರ್ಕಾರ ಪ್ರತಿ ಬಾರಿಯೂ ಕೂಡ ಆಶ್ವಾಸನೆ ಕೊಡ್ತಾ ಇರೋದ್ರಿಂದಾಗಿ ಬಹುಶಃ ಅದೇ ವಿಚಾರಗಳನ್ನ ಸರಿಯಾಗಿ ವೆರಿಫಿಕೇಶನ್ ಅನ್ನ ಮಾಡುವಂಥದ್ದು, ರಿವೆರಿಫಿಕೇಶನ್ ಇದ್ರೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಯಾಕಂದ್ರೆ ಕೆಲವರು ಮಾಡುವಂತಹ ತಪ್ಪಿನಿಂದಾಗಿ ಎಲ್ಲರ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೆ. ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿ ಒಂದು ವಿಚಾರವನ್ನು ಹೇಳಿದ್ದಾರೆ, ಇದು ಕೇವಲ ಕರ್ನಾಟಕದ ಮತದಾರರಿಗೆ, ಕರ್ನಾಟಕದ ಜನರಿಗೆ ಮಾತ್ರ ಸೀಮಿತವಾಗಿರುವಂತಹ ಗ್ಯಾರಂಟಿ ಯೋಜನೆಗಳು. ಅಂದ್ರೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಬೇರೆ ರಾಜ್ಯಗಳಿಂದ ವಲಸೆ ಬಂದಂತವರು ಕೂಡ ಅದರ ಫಲಾನುಭವಿಗಳಾಗಿದ್ದಾರೆ, ಅಂತವುಗಳನ್ನ ತೆಗಿತೀವಿ ಅನ್ನೋದನ್ನ ಹೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ಸರ್ಕಾರ ಇದನ್ನ ಪರಿಷ್ಕರಿಸ್ತಾ ಹೋಗುತ್ತೆ ಮತ್ತು ಆ ಸಂದರ್ಭದಲ್ಲಿ ಏನೇ ಪರಿಷ್ಕರಣೆ ಮಾಡಿದ್ರು ಕೂಡ ಅರ್ಹ ಫಲಾನುಭವಿಗಳಲ್ಲಿ ಒಬ್ರಿಗೂ ಕೂಡ ತೊಂದರೆ ಆಗದಂತೆ ನೋಡ್ಕೊಳ್ಳೋದಕ್ಕಾಗಿರೋದು ಡಿ.ಕೆ. ಶಿವಕುಮಾರ್ ಅವರ ಜವಾಬ್ದಾರಿ. ಪ್ರತಿನಿತ್ಯ ಸಂಜೆ 5:15 ನಿಮ್ ಜೊತೆಗೆ ಆನ್ಲೈನ್ ಮೂಲಕವಾಗಿ ಅಖಾಡ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಹಾಜರಾಗ್ತೀನಿ. ಒಂದೊಂದು ಸಬ್ಜೆಕ್ಟ್ ಮೂಲಕವಾಗಿ ಬರ್ತೀನಿ. ಎಕ್ಸ್ಪರ್ಟ್ಸ್ ಇರ್ತಾರೆ, ರಾಜಕೀಯ ನಾಯಕರುಗಳು ಇರ್ತಾರೆ, ಅವ್ರ ಜೊತೆ ಕೂಡ ವಿಸ್ತೃತವಾಗಿ ಚರ್ಚೆ ನಡೆಸ್ತಾ ಹೋಗೋಣ. ನಮಸ್ಕಾರ.